ಎಲ್ರಿಗೂ ನಮಸ್ಕಾರ. ಹೋದ ತರಗತಿಯಲ್ಲಿ ನಾವು ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕ್ಲಾಸಿಫಿಕೇಶನ್ ನ ಏನಕ್ಕೆ ಮಾಡಬೇಕು, ಹಾಗೇನೆ ಕ್ಲಾಸಿಫಿಕೇಶನ್ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ, ಅಂಡ್ ಕ್ಲಾಸಿಫಿಕೇಶನ್ ಅಂದ್ರೆ ಏನು, ಅದಾದ ನಂತರ ಏನಕ್ಕೆ ನಾವು ಕ್ಲಾಸಿಫಿಕೇಶನ್ ಮಾಡಬೇಕು, ಅಂಡ್ ದೆನ್ ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂದ್ರೆ ಏನು, ಬೈನಾಮಿಯಲ್ ನಾಮಿನಿಕ್ಲೇಚರ್ ನ ಯಾರು ಮಾಡಿದ್ರು, ಹಾಗೇನೆ ಬೈನಾಮಿಯಲ್ ನಾಮಿನಿಕ್ಲೇಚರ್ ಗೆ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡಿದ್ವಿ. ಅದಾದ್ಮೇಲೆ ಎಕ್ಸಾಂಪಲ್ಸ್ ನೋಡ್ಬಿಟ್ಟು 2 ಕಿಂಗ್ಡಮ್ ಇಂದ 5 ಕಿಂಗ್ಡಮ್ ವರ್ಗುನು ಯಾರೆಲ್ಲ ಅವನ್ನ ಪ್ರಪೋಸ್ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ ಅಲ್ವಾ. ಇವತ್ತು ಅದ್ರ ಮುಂದುವರಿದ ಭಾಗವಾಗಿ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಅಲ್ಲೇನೆ ಭಾಗ 2 ಅಂತ ಅನ್ಕೊಳ್ಳೋಣ. ಅದ್ರಲ್ಲಿ ಮುಂದುವರೆದ ಭಾಗ ನೋಡೋಣ. ಅದ್ರಲ್ಲಿ ಆ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಾವು ಇವತ್ತು ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಅದನ್ನ ನೋಡಿ ಅದಾದ್ಮೇಲೆ ಯಾವ್ದಾದ್ರು ಒಂದು ಕಿಂಗ್ಡಮ್ ನ ಸ್ಟಡಿ ಮಾಡ್ತೀವಿ. ಓಕೆ, ಓಕೆ, ಇವತ್ತು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಗ್ಗೆ ನೋಡೋಣ ಬ್ರೀಫ್ ಆಗಿ. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ರಾಬರ್ಟ್ ವಿಟೇಕರ್ ಅವರು 1969 ಅಲ್ಲಿ ಮಾಡ್ತಾರೆ ಅಂತ ನಾವು ನೆನ್ನೆ ತಿಳ್ಕೊಂಡಿದೀವಿ ಅಲ್ವಾ. ಅಂಡ್ ಯಾವ ಬೇಸ್ ಮೇಲೆ ಅವರು ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಬೇಸ್ಡ್ ಆನ್ ಎ ಸೆಲ್ ಸ್ಟ್ರಕ್ಚರ್. ಸ್ಟ್ರಕ್ಚರ್ ಹೇಗಿದೆ, ಅಲ್ಲಿ ಟ್ರೂ ನ್ಯೂಕ್ಲಿಯಸ್ ಇದೆಯೋ, ಟ್ರೂ ನ್ಯೂಕ್ಲಿಯಸ್ ಇಲ್ವೋ ಅನ್ನೋ ಒಂದು ಬೇಸ್ ಮೇಲೆ ಮೊದಲಿಗೆ ನೋಡ್ತಾರೆ. ಹಾಗಂದ್ರೆ ಪ್ರೋಕ್ಯಾರಿಯೋಟೋ ಅದು ಅಥವಾ ಯುಕ್ಯಾರಿಯೋಟೋ ಅಂತ, ಪ್ರೋಕ್ಯಾರಿಯೋಟ್ ಆರ್ ಯುಕ್ಯಾರಿಯೋಟ್ ಅನ್ನೋ ಒಂದು ಬೇಸ್ ಮೇಲೆ ಅದನ್ನ ಕ್ಲಾಸಿಫೈ ಮಾಡ್ತಾರೆ. ಅದಾದ ನಂತರ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಆಟೋಟ್ರೋಪಿಕೋ ಅಥವಾ ಹೆಟ್ರೋಟ್ರೋಪಿಕೋ. ಆಟೋಟ್ರೋಪಿಕ್ ಅಂದ್ರೆ ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ಳುವು, ಹೆಟ್ರೋಟ್ರೋಪ್ಸ್ ಅಂದ್ರೆ ಬೇರೆ ಒಂದು ಆರ್ಗ್ಯಾನಿಸಮ್ಸ್ ಮೇಲೆ ಫುಡ್ ಗೆ ಡಿಪೆಂಡ್ ಆಗಿರುವಂತವು ಹೆಟ್ರೋಟ್ರೋಪ್ಸ್. ಮೋಡ್ ಆಫ್ ನ್ಯೂಟ್ರಿಷನ್ ಬಗ್ಗೆನೂ ಮೇಲೇನು ಅವರು ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅದಾದ ನಂತರ ಬಾಡಿ ಆರ್ಗನೈಸೇಷನ್, ಇಟ್ ಮೀನ್ಸ್ ಅದು ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮೋ ಅಥವಾ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮೋ ಅನ್ನೋ ಒಂದು ಬೇಸ್ ಮೇಲೆ ಏನ್ ಮಾಡ್ತಾರೆ, ರಾಬರ್ಟ್ ವಿಟೇಕರ್ ಅವರು 1969 ಅಲ್ಲಿ ಈ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನ ಮಾಡ್ತಾರೆ. ಓಕೆ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಯಾವ್ದೆಲ್ಲ ಬರುತ್ತೆ ಅಂತ ನೋಡಿದ್ರೆ, ಮೊನೇರಾ, ಪ್ರೊಟಿಸ್ಟಾ, ಮೈಕೋಟಾ, ಪ್ಲಾಂಟೆ, ಅನಿಮೇಲಿಯಾ ಅಲ್ವಾ. 5 ಕಿಂಗ್ಡಮ್ ಅಂದ್ರೆ 5 ಕಿಂಗ್ಡಮ್ ಬರುತ್ತೆ ಅಲ್ವಾ. ಓಕೆ, ದ ಮೊನೇರಾ ಇಸ್ ದ ಸಿಂಗಲ್ ಸೆಲ್ಡ್ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ ಮೋಸ್ಟ್ ಪ್ರಿಮೇಟಿವ್ ಆರ್ಗ್ಯಾನಿಸಮ್. ಈ ಮೊನೇರಾ ಕಿಂಗ್ಡಮ್ ಅಲ್ಲಿ ಯಾವೆಲ್ಲ ಆರ್ಗ್ಯಾನಿಸಮ್ಸ್ ಇರ್ತಾವಪ್ಪ ಅಂತ ಅಂದ್ರೆ, ಬ್ಯಾಕ್ಟೀರಿಯಾಗಳಿದಾವೆ ಅಲ್ವಾ. ಆ ಬ್ಯಾಕ್ಟೀರಿಯಾಗಳಿದಾವೆ. ಬ್ಯಾಕ್ಟೀರಿಯಾಗಳು ಅಂದ್ರೆ ದಟ್ ಈಸ್ ಪ್ರೋಕ್ಯಾರಿಯೋಟಿಕ್. ಯಾವ ಆರ್ಗ್ಯಾನಿಸಮ್ ಅಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರಲ್ವೋ ಅಂತಹ ಆರ್ಗ್ಯಾನಿಸಮ್, ಅದರಲ್ಲೂ ಮೈಕ್ರೋ ಆರ್ಗ್ಯಾನಿಸಮ್ ಎಲ್ಲ ಈ ಮೊನೇರಾ ಕಿಂಗ್ಡಮ್ ಅಲ್ಲಿ ಇರ್ತವೆ. ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ ಒನ್ ಪ್ರೊಟಿಸ್ಟಾ. ಈ ಪ್ರೊಟಿಸ್ಟಾದಲ್ಲಿ ಈ ಮೊನೇರಾಗೂ ಪ್ರೊಟಿಸ್ಟಾಗೂ ಜಾಸ್ತಿ ಏನು ವ್ಯತ್ಯಾಸ ಇಲ್ಲ. ಅಲ್ಲೂ ಮೈಕ್ರೋ ಆರ್ಗ್ಯಾನಿಸಮ್ಮೆ, ಇಲ್ಲೂ ಮೈಕ್ರೋ ಆರ್ಗ್ಯಾನಿಸಮ್ಮೆ. ಮೊನೇರಾದಲ್ಲಿ ಯೂನಿಸೆಲ್ಯುಲಾರ್ ಪ್ರೋಕ್ಯಾರಿಯೋಟ್ಸ್ ಇದ್ರೆ ಇಲ್ಲಿ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ಸ್ ಇರುತ್ತೆ ಪ್ರೊಟಿಸ್ಟಾದಲ್ಲಿ. ಓಕೆ, ದ ಪ್ರೊಟಿಸ್ಟಾ ದ ಸಿಂಗಲ್ ಸೆಲ್ಡ್ ಯೂಕ್ಯಾರಿಯೋಟ್ಸ್. ನೋಡಿ, ಅಲ್ಲಿ ಪ್ರೋಕ್ಯಾರಿಯೋಟ್ಸ್ ನೋಡಿದ್ವಿ ಮೊನೇರಾದಲ್ಲಿ, ಇಲ್ಲಿ ಯೂಕ್ಯಾರಿಯೋಟ್ಸ್ ವಿಚ್ ಇನ್ಕ್ಲೂಡ್ಸ್ ಡೈವರ್ಸ್ ಆರ್ಗ್ಯಾನಿಸಮ್. ಬೇರೆ ಬೇರೆ ರೀತಿಯ ಆರ್ಗ್ಯಾನಿಸಮ್ಸ್ ಎಲ್ಲವೂ ಕೂಡ ಬರ್ತವೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಆಲ್ಗೆ, ಪ್ರೋಟೋಜುವಾ, ಡಯಾಟಮ್ಸ್ ಇವೆಲ್ಲವೂ ಕೂಡ ನೀರಿನಲ್ಲಿ ಇರ್ತಕ್ಕಂತಹ ಒಂದು ಆರ್ಗ್ಯಾನಿಸಮ್ಸ್. ಓಕೆ, ಇವೆಲ್ಲವೂ ಒಂದು ಯೂಕ್ಯಾರಿಯೋಟ್ಸ್ ಅಂದ್ರೆ ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ ಅಂಡ್ ಸೆಲ್ ಆರ್ಗ್ಯಾನಿಸಮ್ಸ್ ಪ್ರೆಸೆಂಟ್ ಇರ್ತವೆ. ಬಟ್ ಪ್ರೋಕ್ಯಾರಿಯೋಟ್ಸ್ ನೋಡಿದ್ವಿ ಅಲ್ವಾ ಮೊನೇರಾದಲ್ಲಿ, ಅಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರಲ್ಲ ಅಂಡ್ ಬೇರೆ ಸೆಲ್ ಆರ್ಗ್ಯಾನಿಸಮ್ಸ್ ಕೂಡ, ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗ್ಯಾನಿಸಮ್ಸ್ ಕೂಡ ಇರೋಲ್ಲ. ಓಕೆ, ಎರಡಾಯ್ತು. ನೆಕ್ಸ್ಟ್ ಒನ್ ಫಂಗೈ. ಈ ಫಂಗೈನ ನಾವು ಮೈಕೋಟಾ ಅಂತ ಕೂಡ ಕರಿತೀವಿ. ಏನಂತ ಕರಿತೀವಿ? ಮೈಕೋಟಾ ಅಂತ ಕೂಡ ಕರಿತೀವಿ. ದ ಫಂಗೈ ದ ಮಲ್ಟಿಸೆಲ್ಯುಲಾರ್ ನಾನ್ ಗ್ರೀನ್ ಹೆಟಿರೋಟ್ರೋಪ್ಸ್. ಮಲ್ಟಿಸೆಲ್ಯುಲಾರ್ ಗ್ರೀನ್ ಹೆಟಿರೋಟ್ರೋಪ್ಸ್, ಗ್ರೀನ್ ಆಟೋಟ್ರೋಪ್ಸ್ ಆಗಿದ್ರೆ ಪ್ಲಾಂಟ್ಸ್ ಆಗ್ತಿತ್ತು. ಬಟ್ ಇಲ್ಲಿ ಕೊಟ್ಟಿದ್ದಾರೆ ಮಲ್ಟಿಸೆಲ್ಯುಲಾರ್ ನಾನ್ ಗ್ರೀನ್ ಹೆಟಿರೋಟ್ರೋಪ್ಸ್. ನಾನ್ ಗ್ರೀನ್ ಹೆಟಿರೋಟ್ರೋಪ್ಸ್ ಅಂತ ಏನು ಕೊಟ್ಟಿದಾರಪ್ಪ ಅಂದ್ರೆ, ಇಲ್ಲಿ ಪ್ಲಾಂಟ್ಸ್ ಅಲ್ಲ, ಪ್ಲಾಂಟ್ಸ್ ಬಿಟ್ಟು ಬೇರೆವು. ಅಲ್ಲಿ ಹೆಟಿರೋಟ್ರೋಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಲಾಂಟ್ ಆಗಿದ್ರೆ ಆಟೋಟ್ರೋಪ್ಸ್ ಕೊಡ್ತಿದ್ರು, ಗ್ರೀನ್ ಅಂತ ಕೊಡ್ತಿದ್ರು. ಬಟ್ ಇಲ್ಲಿ ಫಂಗೈಗೆ ಮಲ್ಟಿಸೆಲ್ಯುಲಾರ್ ನಾನ್ ಗ್ರೀನ್ ಹೆಟಿರೋಟ್ರೋಪ್ಸ್. ಹಾಗಾದ್ರೆ ಎಲ್ಲವೂ ಮಲ್ಟಿಸೆಲ್ಯುಲಾರ್ ಫಂಗೈಲಿ ಅಂತ ಅಂದ್ರೆ ಇಲ್ಲ,
ಕೆಲವೊಂದು ಯುನಿಸೆಲ್ಯುಲಾರ್ ಇದಾವೆ, ಲ್ಯಾಕಿಂಗ್ ಕ್ಲೋರೋಫಿಲ್. ಏನಕ್ಕೆ ಅವು ಗ್ರೀನ್ ಇಲ್ಲ ಅಂದ್ರೆ ಅವರಲ್ಲಿ ಕ್ಲೋರೋಫಿಲ್ ಇಲ್ಲ. ಕ್ಲೋರೋಫಿಲ್ ಇಲ್ಲದೆ ಇರೋ ಒಂದು ರೀಸನ್ ಇಂದ ನಾವು ಇವನ್ನ ಫಂಗೈನ ಸಪರೇಟ್ ಮಾಡಿದೀವಿ. ಮೈಕೋಟಾ ಅಥವಾ ಫಂಗೈ ಅನ್ನೋ ಒಂದು ಕಿಂಗ್ಡಮ್ ಅಲ್ಲಿ ಇವನ್ನ ಪ್ಲೇಸ್ ಮಾಡ್ತೀವಿ. ಸಚ್ ಆಸ್ ಮಶ್ರೂಮ್ ಅಂಡ್ ಮೋಲ್ಡ್ಸ್. ಬ್ರೆಡ್ ಮೋಲ್ಡ್ಸ್ ಎಲ್ಲ ಬರುತ್ತೆ, ಮಶ್ರೂಮ್ಸ್ ಇರುತ್ತೆ, ಇವೆಲ್ಲ ಗ್ರೀನ್ ಇರುತ್ತಾ? ಇಲ್ಲ ಅಲ್ವಾ? ಸೊ ವಿ ಕ್ಲಾಸಿಫೈಡ್ ದೀಸ್ ಫಂಗೈಸ್ ಆಸ್ ಅ ಸಪರೇಟ್ ಕಿಂಗ್ಡಮ್. Then next one, plantae. We are all familiar with plants ಅಲ್ವಾ? Plants and animals. Plants ಹೇಗಿರ್ತವೆ ಅಂತ ನೋಡೋದಾದ್ರೆ ಪ್ಲಾಂಟೆ ಕಿಂಗ್ಡಮ್ ನ ದ ಮಲ್ಟಿಸೆಲ್ಯುಲಾರ್ ಗ್ರೀನ್ ಆಟೋಟ್ರೋಪ್ಸ್. ಆಟೋಟ್ರೋಪ್ಸ್ ಅಂದ್ರೆ ತನ್ನ ಆಹಾರವನ್ನ ತಾನೇ ತಯಾರಿಸ್ಕೊಳ್ಳೋದು. ಈ ಪ್ಲಾಂಟ್ಸ್ ಎಲ್ಲ ಕೂಡ ಅದೇ ತರ ಅಲ್ವಾ? ಆಟೋಟ್ರೋಪ್ಸ್ ಅದ್ರ ಆಹಾರವನ್ನ ಅವೇ ತಯಾರಿಸ್ಕೊತವೆ ಅಲ್ವಾ? ಬಟ್ ನಾವು ಎನಿಮಲ್ಸ್ ನಾವೇ ತಯಾರಿಸ್ಕೊತೀವ? ಅಡಿಗೆ ಮನೆಯಲ್ಲಿ ತಯಾರಿಸ್ಕೊಳ್ಳೋದು ಬೇರೆ. ಅವ ತನ್ನ ಬಾಡಿಯಲ್ಲೇನೆ ತಯಾರಿಸ್ಕೊತವೆ. ಯಾವುವು? ಪ್ಲಾಂಟ್ಸ್. ಓಕೆ. The multicellular green autotrophs such as higher algae ಅಂತ ಬರ್ತವೆ ಅಲ್ವಾ? ಅವೆಲ್ಲವೂ ಕೂಡ ಪ್ಲಾಂಟ್ ಗೆ ಸೇರ್ತವೆ. ನಂತರ ಮೋಸಸ್, ಫರ್ನ್ಸ್, ಫ್ಲವರಿಂಗ್ ಪ್ಲಾಂಟ್ಸ್ ಇವೆಲ್ಲವೂ ಬೇರೆ ಬೇರೆ ಬರ್ತವೆ. ಥ್ಯಾಲೋಫೈಟ್ಸ್, ಟೆರಿಡೋಫೈಟ್ಸ್, ಆಮೇಲೆ ಜಿಮ್ನೋಸ್ಪಮ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪಮ್ಸ್, ಎಂಜಿಯೋಸ್ಪಮ್ಸ್ ಅಂತ ಬರ್ತವೆ. ಅವನ್ನ ನಾವು ಮುಂದೆ ಸ್ಟಡಿ ಮಾಡ್ತೀವಿ. ಓಕೆ. ಈ ಆಲ್ಗೆ, ಮೋಸಸ್, ಫರ್ನ್ಸ್ ಹಿಂಗಂದ್ರೆ ಏನಪ್ಪಾ ಅಂತ ಏನ್ ಕನ್ಫ್ಯೂಸ್ ಆಗೋದು ಬೇಡ, ಮುಂದೆ ನೀವೇ ತಿಳ್ಕೊತೀರಿ. ಓಕೆ. ನೆಕ್ಸ್ಟ್ ಕಿಂಗ್ಡಮ್ ಅನಿಮೇಲಿಯಾ. ಈ ಅನಿಮೇಲಿಯಾದಲ್ಲಿ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ಗಾನಿಸಮ್ಸ್ ಅಂತ ಏನಿದಾವೋ ಅವೆಲ್ಲವೂ ಕೂಡ ಬರ್ತವೆ. ಮಲ್ಟಿ ಸೆಲ್ಯುಲಾರ್ ಹೆಟಿರೋಟ್ರೋಪ್ಸ್. ಹೆಟಿರೋಟ್ರೋಪ್ಸ್ ಅಂದ್ರೆ ಬೇರೆ ಆರ್ಗಾನಿಸಮ್ಸ್ ಮೇಲೆ ತನ್ನ ಫುಡ್ ಗೆ ಡಿಪೆಂಡ್ ಆಗಿರ್ತಕ್ಕಂತಹ ಆರ್ಗಾನಿಸಮ್ಸ್ ನಾವೇನಂತ ಕರಿತೀವಿ? ಹೆಟಿರೋಟ್ರೋಪ್ಸ್ ಅಂತ ಕರಿತೀವಿ. ಬಟ್ ಆಟೋಟ್ರೋಪ್ಸ್ ಅಂದ್ರೆ ತನ್ನ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳೋದು. ಹೆಟಿರೋಟ್ರೋಪ್ಸ್ ಅಂದ್ರೆ ಬೇರೆ ಆರ್ಗಾನಿಸಮ್ ಮೇಲೆ ಡಿಪೆಂಡ್ ಆಗಿರುವಂತವು. ನಿಮ್ಗೆಲ್ಲ ಅನ್ನಿಸ್ಬೋದು, ಸರ್ ನಾವು ಅಡ್ಗೆ ಮನೆಯಲ್ಲಿ ಆಹಾರ ತಯಾರಿಸ್ತೀವಿ, ನಾವ್ಯಾಕೆ ಆಟೋಟ್ರೋಪ್ಸ್ ಆಗಲ್ಲ ಅಂತ. ಇದು ಆ ರೀತಿ ತಯಾರು ಮಾಡೋದಲ್ಲ. ಯಾವುದೇ ಒಂದು ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗದೆ ನಮ್ಮ ದೇಹದಲ್ಲಿ ನಾವೇ ಆಹಾರವನ್ನ ತಯಾರಿಸ್ಕೊಂಡ್ರೆ ನಾವೇನಂತ ಕರಿತೀವಿ? ಆಟೋಟ್ರೋಪ್ಸ್ ಅಂತ ಕರಿತೀವಿ. ಬಟ್ ನಮ್ಮ ದೇಹದಲ್ಲಿ ನಾವು ಆಹಾರ ತಯಾರು ಮಾಡ್ಕೋತೀವ? ಇಲ್ಲ. ಸೊ ನಾವು ಹೆಟಿರೋಟ್ರೋಪ್ಸ್. ಬೇರೆ ಎಲ್ಲಾ ಅನಿಮಲ್ಗಳು ಕೂಡ ಹೆಟಿರೋಟ್ರೋಪ್ಸ್. ಓಕೆ. The multicellular Animalia multicellular heterotrophs which lacks cellulose and usually exhibit movement like insect, birds, reptiles and mammals. ಈ ಇನ್ಸೆಕ್ಟ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ರೆಪ್ಟೈಲ್ಸ್ ಇರ್ಬೋದು. ರೆಪ್ಟೈಲ್ಸ್ ಅಂದ್ರೆ ಇದೊಂದು ಕ್ಲಾಸ್. ಇದರಲ್ಲಿ ಈ ಕ್ರೊಕೊಡೈಲ್, ಸ್ನೇಕ್ಸ್ ಎಲ್ಲ ಇದಾವಲ್ವಾ, ಅವು ಬರ್ತವೆ. ದೆನ್ ಮ್ಯಾಮಲ್ಸ್ ಅಂದ್ರೆ ಯಾವ ತನ್ನ ಮಗುವಿಗೆ ಹಾಲು ಉಣಿಸಿ ಬೆಳೆಸ್ತಾವಲ್ವಾ ಅವನ್ನ ನಾವು ಮ್ಯಾಮಲ್ಸ್ ಅಂತ ಹೇಳ್ತೀವಿ. ಮ್ಯಾಮಲ್ ಅಂತ ಬಂದಿರೋದು ಮ್ಯಾಮರಿ ಗ್ಲ್ಯಾಂಡ್ ಇಂದ. ಓಕೆ. ಆ ಮ್ಯಾಮಲ್ಸ್ ಇವೆಲ್ಲವೂ ಕೂಡ ಕಿಂಗ್ಡಮ್ ಅನಿಮೇಲಿಯಾದಲ್ಲಿ ಬರುತ್ತೆ. ಬರ್ಡ್ಸ್ ಬರುತ್ತೆ ಸರ್ ಅನಿಮೇಲಿಯಾದಲ್ಲಿ ಅಂದ್ರೆ? ಹೌದು, ಬರ್ಡ್ಸ್ ಕೂಡ ಅನಿಮಲ್ಸೇ. ಓಕೆ. ನೆಕ್ಸ್ಟ್ ಈಗ ಕಿಂಗ್ಡಮ್ಗಳು, ಎಲ್ಲಾ ಕಿಂಗ್ಡಮ್ಗಳಿದಾವೆ ಅಲ್ವಾ, ಇವನ್ನ ನಾವು ಒನ್ ಬೈ ಒನ್ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ. ಮೊದಲನೇದಾಗಿ ಕಿಂಗ್ಡಮ್ ಮೊನೇರಾ. ಓಕೆ. ಈ ಕಿಂಗ್ಡಮ್ ಮೊನೇರಾನ ಯಾರು ಪ್ರಪೋಸ್ ಮಾಡಿದ್ದು? ಕೋಪ್ಲ್ಯಾಂಡ್ ಅಲ್ವಾ? ಕೋಪ್ಲ್ಯಾಂಡ್ ಅವರು ಕಿಂಗ್ಡಮ್ ಮೊನೇರಾನ ಪ್ರಪೋಸ್ ಮಾಡಿದ್ದಂಥದ್ದು. ಯಾವಾಗ? 1966 ಅಲ್ಲಿ ಕೋಪ್ಲ್ಯಾಂಡ್ ಅವರು ಇದನ್ನ ಪ್ರಪೋಸ್ ಮಾಡಿದ್ದು. ದಿಸ್ ಕಿಂಗ್ಡಮ್ ಇನ್ಕ್ಲೂಡ್ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ. ಈ ಕಿಂಗ್ಡಮ್ ಅಲ್ಲಿ ಯಾವೆಲ್ಲ ಆರ್ಗಾನಿಸಮ್ಸ್ ಇದಾವಂತೆ? ಬ್ಯಾಕ್ಟೀರಿಯಾಗಳಿದಾವೆ, ಬ್ಲೂ ಗ್ರೀನ್ ಆಲ್ಗೆಗಳಿದಾವೆ. ಸರ್ ಬ್ಯಾಕ್ಟೀರಿಯಾಗಳಿದಾವೆ, ಓಕೆ ಒಪ್ಕೊಳ್ಳೋಣ, ಇವೆಲ್ಲ ಪ್ರೋಕ್ಯಾರಿಯೋಟ್ಸ್. ಈ ಬ್ಲೂ ಗ್ರೀನ್ ಆಲ್ಗೆಗಳು ಏನಕ್ಕೆ ಬಂದ್ವು ಅಂತ ನಿಮಗೆ ಪ್ರಶ್ನೆ ಬರ್ಬೋದು. ಈ ಬ್ಲೂ ಗ್ರೀನ್ ಆಲ್ಗೆ ಅಂದ್ರೆ ಇಲ್ಲೂ ಕೂಡ ಏನಾಗಿರುತ್ತೆ? ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರಲ್ಲ. ಓಕೆ. ಬಟ್ ಆಲ್ಗೆ ರೀತಿಯ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಆದ್ರೆ ಬೇರೆ ಆಲ್ಗೆಗಳಲ್ಲಿ ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ. ಬಟ್ ಇದರಲ್ಲಿ ಟ್ರೂ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರಲ್ಲ. ಅದಕ್ಕೆ ಇವನ್ನು ಕೂಡ ಪ್ರೋಕ್ಯಾರಿಯೋಟ್ಸ್ ಅಂತ ಡಿಕ್ಲೇರ್ ಮಾಡಿ ಏನ್ ಮಾಡ್ತಾರೆ? ಇವನ್ನ ಕಿಂಗ್ಡಮ್ ಮೊನೇರಾದೊಳಗಡೆ ಪ್ಲೇಸ್ ಮಾಡ್ತಾರೆ. ಹಾಗೇನೆ ಇನ್ನೇನಿದೆ? ದೇ ಆರ್ ಪ್ರೋಕ್ಯಾರಿಯೋಟ್ಸ್. ಪ್ರೋಕ್ಯಾರಿಯೋಟ್ಸ್ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಾಯ್ತು, ಯಾವ್ರಲ್ಲಿ ಟ್ರೂ ನ್ಯೂಕ್ಲಿಯಸ್ ಮತ್ತೆ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್ ಇರಲ್ವೋ ಅವನ್ನ ನಾವೇನಂತ ಕರಿತೀವಿ? ಪ್ರೋಕ್ಯಾರಿಯೋಟ್ಸ್ ಅಂತ ಕರಿತೀವಿ. ದಟ್ ಈಸ್ ದೇ ಡು ನಾಟ್ ಹ್ಯಾವ್ ಡಿಫೈನ್ಡ್ ನ್ಯೂಕ್ಲಿಯಸ್ ಅಂಡ್ ಲ್ಯಾಕ್ ಆಫ್ ಸೆಲ್ ಡಿವಿಷನ್. ಇಲ್ಲಿ ಯಾವುದೇ ರೀತಿಯ ಸೆಲ್ ಡಿವಿಷನ್ ಆಗೋಲ್ಲ. ಓಕೆ. ನಾನು ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ದೆ ಅಲ್ವಾ, ಇವನ್ನ ಸೈನೋ ಬ್ಯಾಕ್ಟೀರಿಯಾ ಅಂತ ಕೂಡ ಕರೀತಾರೆ. ಆಯ್ತಾ? ಇಲ್ಲಿ ಚಿತ್ರದಲ್ಲಿ ಹಾಕಿದೀನಿ ನೋಡಿ, ಇವು ಬ್ಲೂ ಗ್ರೀನ್ ಆಲ್ಗೆನೆ. ಇವನ್ನ ನಾವು ಸೈನೋ ಬ್ಯಾಕ್ಟೀರಿಯಾ ಅಂತ ಕೂಡ ಕರಿತೀವಿ. ಸಮ್ ಆಫ್ ದ ಆರ್ಗಾನಿಸಮ್ಸ್ ಹ್ಯಾವ್ ಸೆಲ್ ವಾಲ್, ಆಲ್ಗೆ ಅಂಡ್ ಸಮ್ ಬ್ಯಾಕ್ಟೀರಿಯಾ. ಕೆಲವರಲ್ಲಿ ಸೆಲ್ ವಾಲ್ ಇರುತ್ತಂತೆ. ನಾನೀಗ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ದೆ ಅಲ್ವಾ,
ಅವರಲ್ಲಿ ಸೆಲ್ ವಾಲ್ ಇರುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾದಲ್ಲೂ ಕೂಡ ಸೆಲ್ ವಾಲ್ ಇರುತ್ತೆ. ವೈಲ್ ಅದರ್ಸ್ ಲ್ಯಾಕ್ ಸೆಲ್ ವಾಲ್, ಕೆಲವೊಂದರಲ್ಲಿ ಸೆಲ್ ವಾಲ್ ಇರಲ್ಲ. ಎರಡೂ ರೀತಿಯ ಬ್ಯಾಕ್ಟೀರಿಯಾಗಳು ಕೂಡ ಇದಾವೆ. ಓಕೆ, ಮೋಡ್ ಆಫ್ ನ್ಯೂಟ್ರಿಷನ್ ಈಸ್ ಐದರ್ ಆಟೋಟ್ರೋಪಿಕ್ ಆರ್ ಹೆಟಿರೋಟ್ರೋಪಿಕ್. ಈ ಬ್ಯಾಕ್ಟೀರಿಯಾಗಳಲ್ಲಿ ಆಟೋಟ್ರೋಪಿಕ್ಕು ಇರ್ತವಂತೆ, ಹೆಟಿರೋಟ್ರೋಪಿಕ್ಕು ಇರ್ತವಂತೆ. ಹೇಗೆ ಸಾರ್ ಅಂತ ನೀವು ಕೇಳ್ಬೋದು. ಆಟೋಟ್ರೋಪಿಕ್ ಅಂದ್ರೆ ನಾನೀಗ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ದೆ. ಇವು ಆಲ್ಗೆ ತರನೇ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸು ಇದೆ, ಬಟ್ ನ್ಯೂಕ್ಲಿಯಸ್ ಮಾತ್ರ ಟ್ರೂ ನ್ಯೂಕ್ಲಿಯಸ್ ಇರಲ್ಲ. ಹಂಗಾಗಿ ನಾವ್ ಇದನ್ನ ಬ್ಯಾಕ್ಟೀರಿಯಾ ಅಂತ ಹೇಳ್ತಾ ಇದೀವಿ. ಬಟ್ ಇದರಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ ಅಲ್ವಾ ಬ್ಲೂ ಗ್ರೀನ್ ಆಲ್ಗೆಯಲ್ಲಿ, ಆ ಕ್ಲೋರೋಪ್ಲಾಸ್ಟ್ ಸಹಾಯದಿಂದ ಇವು ತನ್ನ ಆಹಾರವನ್ನ ತಾನೇ ತಯಾರಿಸ್ಕೋತವೆ ಪ್ಲಾಂಟ್ಸ್ ತರ. ಓಕೆನಾ? ಹಾಗಾಗಿ ಇವೆಲ್ಲವೂ ಕೂಡ ಆಟೋಟ್ರೋಪಿಕ್. ಅದಾದ ನಂತರ ಹೆಟಿರೋಟ್ರೋಪಿಕ್ ಅಂದ್ರೆ ಮೈಕೋಪ್ಲಾಸ್ಮಾ ಹಾಗೇನೆ ಇನ್ನೂ ಒಂದಷ್ಟು ಬ್ಯಾಕ್ಟೀರಿಯಾಗಳು ಬರ್ತವೆ. ಅವೆಲ್ಲವೂ ಕೂಡ ಬೇರೆ ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿದ್ದಾವೆ ಫುಡ್ಗೆ. ಓಕೆ, ಇದಿಷ್ಟು ಕಿಂಗ್ಡಮ್ ಮೊನೇರಾ. ಇದಾದ ನಂತರ ಕಿಂಗ್ಡಮ್ ಮೊನೇರಾದಲ್ಲಿ ಬರ್ತಕ್ಕಂತಹ ಬ್ಯಾಕ್ಟೀರಿಯಾಗಳ ಬಗ್ಗೆ ಒಂದ್ ಸ್ವಲ್ಪ ನೋಡೋಣ. ಓಕೆ, ಬ್ಯಾಕ್ಟೀರಿಯಾ ಅಂದ್ರೆ ಏನು ನೋಡೋಣ. ಬ್ಯಾಕ್ಟೀರಿಯಾ ಆರ್ ವೆರಿ ಸ್ಮಾಲ್ ಅಂದ್ರೆ ಅವನ್ನ ನಾವು ನಮ್ಮ ನೇಕೆಡ್ ಐಸ್ ಅಲ್ಲಿ ನೋಡೋಕ್ಕಾಗಲ್ಲ. ವಿ ಶುಡ್ ಸಿ ದೆಮ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್, ಸೂಕ್ಷ್ಮ ದರ್ಶಕದ ಸಹಾಯದಿಂದ ನಾವು ಅದನ್ನ ನೋಡ್ಬೋದು. ಅದಾದ ನಂತರ ಯೂನಿಸೆಲ್ಯುಲಾರ್ ಅಂದ್ರೆ ಮೇಡ್ ಅಪ್ ಆಫ್ ಓನ್ಲಿ ಒನ್ ಸೆಲ್, ಏಕಕೋಶೀಯ ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ. ದಟ್ ಈಸ್ ಪ್ರೋಕ್ಯಾರಿಯೋಟ್ ಆರ್ಗನಿಸಮ್. ಈ ಪ್ರೋಕ್ಯಾರಿಯೋಟ್ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ನೋಡಿ. ನಿಮ್ಗೆ ಕ್ಲಾಸ್ ಮುಗಿಯೋ ಅಷ್ಟರಲ್ಲಿ ಪ್ರೋಕ್ಯಾರಿಯೋಟ್ ಅಂದ್ರೆ ಏನು ಅಂತ ಗೊತ್ತಾಗ್ಬಿಡುತ್ತೆ. ಪ್ರೋಕ್ಯಾರಿಯೋಟ್ ಅಂದ್ರೆ ಏನು, ಅಲ್ಲಿ ಡೆಫಿನೆಟ್ ನ್ಯೂಕ್ಲಿಯಸ್ ಇರಲ್ಲ ಅಥವಾ ಟ್ರೂ ನ್ಯೂಕ್ಲಿಯಸ್ ಇರಲ್ಲ. ಅಲ್ಲಿ ಹೇಗಿರುತ್ತೆ, ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಹಾಗಾದ್ರೆ ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರಲ್ವಾ? ಇಲ್ಲೂ ಕೂಡ ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ. ಆ ಜೆನೆಟಿಕ್ ಮೆಟೀರಿಯಲ್ ನಾವು ನ್ಯೂಕ್ಲಿಯಾಯ್ಡ್ ಅಂತ ಹೇಳ್ತೀವಿ, ನ್ಯೂಕ್ಲಿಯಸ್ ಅಂತ ಹೇಳೋದಿಲ್ಲ. ಓಕೆ, ದೆನ್ ವಿಚ್ ಲ್ಯಾಕ್ ಕ್ಲೋರೋಫಿಲ್ ಅಂಡ್ ಮಲ್ಟಿಪ್ಲೈ ಬೈ ಫಿಷನ್. ಈ ಬ್ಯಾಕ್ಟೀರಿಯಾಗಳಲ್ಲಿ ಕ್ಲೋರೋಫಿಲ್ ಇರಲ್ಲ. ಇವು ಹೇಗ್ ಮಲ್ಟಿಪ್ಲಿಕೇಶನ್ ಆಗ್ತವೆ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಫಿಷನ್, ಥ್ರೂ ಫಿಷನ್ ಇದು ಮಲ್ಟಿಪ್ಲೈ ಆಗ್ತಕ್ಕಂಥದ್ದು. ಅದಾದ ನಂತರ ಹಾಗಾದ್ರೆ ಸೈನೋ ಬ್ಯಾಕ್ಟೀರಿಯಾದಲ್ಲಿ ಕ್ಲೋರೋಪ್ಲಾಸ್ಟ್ ಇರಲ್ವಾ? ಇರುತ್ತೆ, ಬಟ್ ನಾವಿಲ್ಲಿ ಬರೀ ಬ್ಯಾಕ್ಟೀರಿಯಾ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇ ಆರ್ ದ ಸಿಂಪ್ಲೆಸ್ಟ್ ಅಂಡ್ ಪ್ರಿಮಿಟಿವ್ ಆರ್ಗನಿಸಮ್. ಪ್ರಿಮಿಟಿವ್ ಅಂದ್ರೆ ಸ್ಮಾಲೆಸ್ಟ್ ಆರ್ಗ್ಯಾನಿಸಮ್, ಟೈನಿ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಲ್ವಾ, ನಮ್ಮ ಕಣ್ಣಿಗೆ ಕಾಣಿಸ್ತೇ ಇರುವಂತಹ ಆರ್ಗ್ಯಾನಿಸಮ್, ಬರಿಗಣ್ಣಿಗೆ. These are first discovered by Anton van Leeuwenhoek in 1676. ಇವನ್ನ ಯಾರು ಫಸ್ಟ್ ಡಿಸ್ಕವರ್ ಮಾಡಿದ್ರಂತೆ? ಆಂಟನ್ ವ್ಯಾನ್ ಲಿವನ್ಹೋಕ್ ಇನ್ 1676. ಅವರೇ ಅಲ್ವಾ ಫಸ್ಟ್ ಮೈಕ್ರೋ ಆರ್ಗನಿಸಮ್, ಲಿವಿಂಗ್ ಮೈಕ್ರೋ ಆರ್ಗನಿಸಮ್ ನ ನೋಡಿದ್ದು ಯಾರು ಫಸ್ಟ್? ಆಂಟನ್ ವ್ಯಾನ್ ಲಿವನ್ಹೋಕ್, ಮೈಕ್ರೋಸ್ಕೋಪ್ ಅಂಡರ್ ಅಲ್ಲಿ. ಅದಾದ ನಂತರ ಈ ಬ್ಯಾಕ್ಟೀರಿಯಾದಲ್ಲಿ ಕೆಲವೊಂದು ಟೈಪ್ಸ್ ಬರುತ್ತೆ. ಇದನ್ನ ತಿಳ್ಕೊಂಡಿರಿ, ನಿಮಗೆ ಬೇಕಾಗುತ್ತೆ ಎಕ್ಸಾಮ್ ಪರ್ಪಸ್ ಅಲ್ಲಿ ಇದು ಬೇಕಾಗುತ್ತೆ. ಬ್ಯಾಕ್ಟೀರಿಯಾ ಟೈಪ್ಸ್ ಯಾವ್ದು ಅಂತ ನೀವು ತಿಳ್ಕೊಂಡಿರಿ. ಓಕೆ, ಯಾವ್ದೆಲ್ಲ ಟೈಪ್ಸು? ಒಂದು ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಇದೆ ಅಂತೆ, ಇಲ್ಲಿದೆ ನೋಡಿ ಪಿಕ್ಚರ್ ಗೆ. ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ, ಅದನ್ನ ನಾವು ಬ್ಯಾಸಿಲೈ ಅಂತ ಕರಿತೀವಿ. ಓಕೆನಾ? ಅದಾದ ನಂತರ ಸ್ಪೆರಿಕಲ್ ಶೇಪ್ಡ್ ಅಂದ್ರೆ ಇಲ್ಲಿ ನೋಡ್ತಾ ಇದೀರಲ್ವಾ, ಈ ರೀತಿ ರೌಂಡ್ ಶೇಪ್ ಅಲ್ಲಿ ಇದಾವೆ ಅಲ್ವಾ, ಈ ರೀತಿ ಶೇಪ್ ಅಲ್ಲಿ ಇದ್ರೆ ನಾವು ಅದನ್ನ ಏನಂತ ಕರಿತೀವಿ? ಕಾಕೈ ಬ್ಯಾಕ್ಟೀರಿಯಾಗಳು ಅಂತ ಕರಿತೀವಿ. ಅದಾದ ನಂತರ ಸ್ಪೈರಲ್ ಶೇಪ್, ಇಲ್ಲಿ ನೋಡಿ ಸ್ಪೈರಲ್ ಶೇಪ್ ಇಲ್ವಾ, ಇವು ಸ್ಪೈರಲ್, ಅವನ್ನ ನಾವು ಸ್ಪಿರಿಲ್ಲಾ ಅಂತ ಕರಿತೀವಿ. ಯಾವ್ಯಾವ್ದು ನೋಡಿದ್ವಿ ಈಗ? ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಇದ್ರೆ ಅದನ್ನ ಬ್ಯಾಸಿಲೈ ಅಂತ ಕರಿತೀವಿ. ಅದಾದ ನಂತರ ಸ್ಪೆರಿಕಲ್ ಶೇಪ್ ಇದ್ರೆ ಅದನ್ನ ಕಾಕೈ ಅಂತ ಕರಿತೀವಿ. ದೆನ್ ಸ್ಪೈರಲ್ ಶೇಪ್ ಇದ್ರೆ ಅದನ್ನ ಸ್ಪೈರಿಲ್ಲಾ ಅಂತ ಕರಿತೀವಿ. ಓಕೆ, ಅಥವಾ ಸ್ಪೈರಲ್ಲಾ ಅಂತ ಕರಿತೀವಿ. ಇದಿಷ್ಟು ಬ್ಯಾಕ್ಟೀರಿಯಾ ಬಗ್ಗೆ ಆಯ್ತು. ಇದಾದ ನಂತರ ನೆಕ್ಸ್ಟ್ ಕಿಂಗ್ಡಮ್ ಯಾವುದು? ಪ್ರೋಟಿಸ್ಟಾ. ಈ ಪ್ರೋಟಿಸ್ಟಾದಲ್ಲಿ ಯಾವೆಲ್ಲ ಆರ್ಗನಿಸಮ್ಸ್ ಬರ್ತವೆ? ಇದರಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಇದ್ವು ಅಲ್ವಾ. ಯಾವುದು? ಈ ಬ್ಯಾಕ್ಟೀರಿಯಾ ಬಿಟ್ಟು ಬೇರೆ ಮೈಕ್ರೋ ಆರ್ಗನಿಸಮ್ಸ್ ಏನಿದ್ವೋ ಅವೆಲ್ಲವೂ ಕೂಡ ಇಲ್ಲಿ ಬರ್ತವೆ. ಓಕೆನಾ? ಇದನ್ನ ಕಂಡುಹಿಡಿದವ್ರು ಯಾರು? ಇದನ್ನ ಪ್ರಪೋಸ್ ಮಾಡಿದವ್ರು ಯಾರು? ಅರ್ನ್ಸ್ಟ್ ಹ್ಯಾಕಲ್ ಅವರು ಇದನ್ನ ಪ್ರಪೋಸ್ ಮಾಡಿದ್ರು. ಯಾವಾಗ? 1866 ಅಲ್ಲಿ ಅಲ್ವಾ. ಬೇರೆ ಮೈಕ್ರೋ ಆರ್ಗನಿಸಮ್ಸ್ಗೂ ಕೂಡ ಒಂದು ಮುಂಚೆ ಗೊತ್ತಿರ್ಲಿಲ್ಲ ನಮಗೆ. ಯಾವಾಗ 2 ಕಿಂಗ್ಡಮ್ ಇತ್ತೋ ಅವಾಗ ಗೊತ್ತಿರ್ಲಿಲ್ಲ ಈ ರೀತಿ ಮೈಕ್ರೋ ಆರ್ಗನಿಸಮ್ಸ್ ಇದಾವೆ ಅಂತ. ಅದಾದ ನಂತರ ಮೈಕ್ರೋ ಆರ್ಗನಿಸಮ್ಸ್ ಇದಾವೆ ಅಂತ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ಮೇಲೆ ಅರ್ನ್ಸ್ಟ್ ಹ್ಯಾಕಲ್ ಅವ್ರು ಏನ್ ಮಾಡ್ತಾರೆ, ಇದಕ್ಕೂ ಒಂದು ಪ್ಲೇಸ್ ಕೊಡ್ಬೇಕು, ನಾವು ಇದನ್ನ ಸ್ಟಡಿ ಮಾಡೋಕ್ಕೂ ಕೂಡ ಒಂದು ಕಿಂಗ್ಡಮ್ ಬೇಕು ಅಂತ ಮಾಡ್ಬಿಟ್ಟು ಇದಕ್ಕೆ ಒಂದು ಸಪ್ರೇಟ್ ಕಿಂಗ್ಡಮ್ ಕೊಡ್ತಾರೆ. ಯಾವ್ಯಾವಕ್ಕೆ? ಯೂನಿಸೆಲ್ಯುಲರ್ ಆಲ್ಗೆ ಆಗಿರ್ಬೋದು, ಪ್ರೋಟೋಜೋ ಆಗಿರ್ಬೋದು, ಅಥವಾ
ಫೈಟೋಪ್ಲಾಂಕ್ಟನ್ಸ್ ಅಂತ ಹೇಳ್ತೀವಲ್ವಾ, ಅವೆಲ್ಲವನ್ನು ಸೇರಿಸಿ ಏನ್ ಮಾಡ್ತಾರೆ, ಈ ಪ್ರೊಟಿಸ್ಟಾ ಅನ್ನೋ ಒಂದು ಕಿಂಗ್ಡಮ್ ನ ಮಾಡಿ ಆ ಪ್ರೊಟಿಸ್ಟಾ ಕಿಂಗ್ಡಮ್ ಒಳಗಡೆ ಇಡ್ತಾರೆ. ಓಕೆನಾ. ದ ಕಿಂಗ್ಡಮ್ ಇನ್ಕ್ಲೂಡ್ಸ್ ಯೂನಿಸೆಲ್ಯುಲಾರ್ ಆಲ್ಗೆ. ಆಲ್ಗೆಗಳ ಬಗ್ಗೆ ಗೊತ್ತಲ್ವಾ, ಮೈನ್ಯೂಟ್ ಪ್ಲಾಂಟ್ಸ್ ಅಂತಾನೆ ಹೇಳ್ಬೋದು ಇವನ್ನ ಆಲ್ಗೆಯನ್ನ. ದೆನ್ ಡಯಾಟಮ್ಸ್, ಪ್ರೋಟೋಜುವಾನ್ಸ್. ಪ್ರೋಟೋಜುವಾನ್ಸ್ ಅಂದ್ರೆ ಮೈನ್ಯೂಟ್ ಅನಿಮಲ್ಸ್. ನಾವು ನೀರೊಳಗಡೆ ಮೈಕ್ರೋ ಅನಿಮಲ್ಸ್ ನೋಡ್ತೀವಲ್ವಾ, ಕಣ್ಣಿಗೆ ಕಾಣದೇ ಇರುವಂತಹ ಅನಿಮಲ್ಸ್ ಕೂಡ ಕೆಲವೊಂದಿದಾವೆ, ಅವು ಪ್ರೋಟೋಜುವನ್ಸ್ ಅಂತ ಕರಿತೀವಿ ನಾವು. ಓಕೆನಾ. ದ ಆರ್ಗ್ಯಾನಿಸಮ್ಸ್ ಇನ್ ವಿಚ್ ದಿಸ್ ಕಿಂಗ್ಡಮ್ ಆರ್ ಯೂನಿಸೆಲ್ಯುಲಾರ್ and eukaryotic organism. The organisms in this kingdom are unicellular. Unicellular ಅಂದ್ರೆ ಏಕಕೋಶೀಯ, has only one cell. ಆ ಬಾಡಿನೇ ಒಂದ್ ಸೆಲ್ ಇಂದ ಆಗಿರುತ್ತೆ. ದೆನ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್. ಯೂಕ್ಯಾರಿಯೋಟಿಕ್ ಅಂದ್ರೆ ಇಲ್ಲಿ ಟ್ರೂ ನ್ಯೂಕ್ಲಿಯಸ್ ಇರುತ್ತೆ ಅಂಡ್ ಮೆಂಬ್ರೇನ್ ಬೌಂಡೆಡ್ ಸೆಲ್ ಆರ್ಗನೆಲ್ಸ್ ಅಂದ್ರೆ ಮೈಟೋಕಾಂಡ್ರಿಯಾ, ಗಾಲ್ಗಿ ಅಪ್ಯಾರಟಸ್ ಇವೆಲ್ಲವೂ ಕೂಡ ಪ್ರೆಸೆಂಟ್ ಇರುತ್ತೆ ಇವರಲ್ಲಿ. ಓಕೆ. ಇದಾದ ನಂತರ ಮೋಡ್ ಆಫ್ ನ್ಯೂಟ್ರಿಷನ್ ಹೇಗಪ್ಪ ಇರುತ್ತೆ, ನ್ಯೂಟ್ರಿಷನ್ ಹೇಗ್ ತಗೋತವೆ ಇವು ಫುಡ್ ಮುಖಾಂತರ ಅಂತ ನೋಡೋದಾದ್ರೆ, ಮೋಡ್ ಆಫ್ ನ್ಯೂಟ್ರಿಷನ್ ಐದರ್ ಆಟೋಟ್ರೋಪಿಕ್ ಆರ್ ಹೆಟಿರೋಟ್ರೋಪಿಕ್. ಇಲ್ಲೂ ಕೂಡ ಕೆಲವೊಂದು ಆಟೋಟ್ರೋಪಿಕ್ ಆಗಿದ್ದಾವೆ, ಇನ್ನ ಕೆಲವೊಂದು ಹೆಟಿರೋಟ್ರೋಪಿಕ್ ಆಗಿದ್ದಾವೆ. ಆಟೋಟ್ರೋಪಿಕ್ ಅಂದ್ರೆ ಹೇಗೆ ಅಂತ ನೋಡೋದಾದ್ರೆ, ನಾವು ಈ ಆಲ್ಗೆಗಳ ಬಗ್ಗೆ ತಿಳ್ಕೊತಾ ಇದೀವಿ ಅಲ್ವಾ, ಈ ಆಲ್ಗೆಗಳು ಕೂಡ ಪ್ಲಾಂಟ್ಸ್, ಇವರಲ್ಲೂ ಕೂಡ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಆದ್ರಿಂದ ಏನ್ ಮಾಡ್ತವೆ, ಇವು ಆಲ್ಗೆ ಮತ್ತೆ ಡಯಾಟಮ್ಸ್ ಇದಾವೆ ಅಲ್ವಾ, ಡಯಾಟಮ್ಸ್ ಕೂಡ ಆಲ್ಗೆ ರೀತಿನೇ ಒಂದು ಮೈಕ್ರೋ ಆರ್ಗನಿಸಮ್, ಅವರಲ್ಲೂ ಕೂಡ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರುತ್ತೆ. ಅವೆಲ್ಲವೂ ಏನ್ ಮಾಡ್ತವೆ, ತನ್ನ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ, ಯಾವು ಆಲ್ಗೆ ಮತ್ತೆ ಡಯಾಟಮ್ಸ್. ಹಾಗಾಗಿ ಕೆಲವು ಪ್ರೋಟಿಸ್ಟನ್ಸ್ ಏನಾಗಿರ್ತವೆ, ಆಟೋಟ್ರೋಪಿಕ್ಸ್ ಆಗಿರ್ತವೆ, ಇನ್ನು ಕೆಲವು ಹೆಟಿರೋಟ್ರೋಪಿಕ್. ಹಾಗಾದ್ರೆ ಹೆಟಿರೋಟ್ರೋಪಿಕ್ ಯಾವ್ಯಾವು ಅಂತ ಕೇಳಬಹುದು. ಇಲ್ಲಿ ಪ್ರೋಟೋಜುವಾನ್ಸ್ ಅಂತ ಇದಾವೆ ನೋಡಿ. ಈ ಪ್ರೋಟೋಜುವಾನ್ಸ್ ಅಂದ್ರೆ ಎನಿಮಲ್ಸ್ ಅಂತ ಹೇಳ್ದೆ ಅಲ್ವಾ, ಸ್ಮಾಲೆಸ್ಟ್ ಎನಿಮಲ್. ಫಾರ್ ಎಕ್ಸಾಂಪಲ್ ಅಮೀಬಾ, ಪ್ಯಾರಾಮಿಷಿಯಂ ಎಲ್ಲ ಬರ್ತವೆ ಅಲ್ವಾ, ಅವೆಲ್ಲವೂ ಕೂಡ ಪ್ರೋಟೋಜುವಾನ್ಸ್. ಅವು ಬೇರೆ ಆರ್ಗ್ಯಾನಿಸಮ್ಸ್ಗೆ ಡಿಪೆಂಡ್ ಆಗಿದಾವೆ ಫುಡ್ಗೆ, ಹಾಗಾಗಿ ಅವು ಹೆಟಿರೋಟ್ರೋಪ್ಸ್. ಅರ್ಥ ಆಯ್ತಾ. ಓಕೆ. ಇನ್ ಸಮ್ ಪ್ರೊಟಿಸ್ಟ್, ಈ ಕೆಲವೊಂದು ಪ್ರೊಟಿಸ್ಟದಲ್ಲಿ ಹೇಗಾಗುತ್ತೆ, ಫಾರ್ ಎಕ್ಸಾಂಪಲ್ ಅಮೀಬಾ ಅಂತ ನೋಡೋದಾದ್ರೆ, ಅಲ್ಲಿ ಲೋಕೋಮೋಷನ್ ಅಥವಾ ಮೂವ್ಮೆಂಟ್ ಹೇಗಾಗುತ್ತಪ್ಪ ಅಂದ್ರೆ ಥ್ರೂ ಸೂಡೋಪೋಡಿಯಾ. ಸೂಡೋ ಅಂದ್ರೆ ಫಾಲ್ಸ್, ಪೋಡಿಯಾ ಅಂದ್ರೆ ಫೀಡ್ಸ್. ಫಾಲ್ಸ್ ಫೀಡ್ಸ್ ಅಂತ ಹೇಳ್ತೀವಿ. ಅಲ್ಲಿ ಅದು ಶೇಪ್ ನ ಚೇಂಜ್ ಮಾಡ್ಕೊಂಡು ಫುಡ್ನೆಲ್ಲ ಎಂಗಲ್ಫ್ ಮಾಡ್ಕೊಳ್ಳುತ್ತೆ. ಹಾಗೇನೆ ಅಲ್ಲಿ ಏನು ಅದ್ರ ಫೀಟ್ ಇರೋದು ಗೊತ್ತೇ ಆಗೋಲ್ಲ, ಅದ್ರ ಮೂವ್ಮೆಂಟ್ಸ್ ಆ ರೀತಿ ಆಗುತ್ತೆ. ಓಕೆನಾ. ಹಾಗಾಗಿ ನಾವು ಅದನ್ನ ಸೂಡೋಪೋಡಿಯಾ ಅಂತ ಕರಿತೀವಿ. ಓಕೆನಾ. ಇದಾದ ನಂತರ ನೆಕ್ಸ್ಟ್ ಕಿಂಗ್ಡಮ್ ಫಂಗೈ. ಕಿಂಗ್ಡಮ್ ಫಂಗೈನ ಮಾಡಿದ್ದು ಯಾರು, ಪ್ರಪೋಸ್ ಮಾಡಿದ್ದು ರಾಬರ್ಟ್ ವೈಟೇಕರ್ ಅಲ್ವಾ. ಯಾವಾಗ ಮಾಡಿದ್ದು, 1969 ಅಲ್ಲಿ. ಏನಕ್ಕೆ ಇದನ್ನ ಸಪರೇಟ್ ಮಾಡಿದ್ದು, ಮೊದಲು ಇವನು ಕೂಡ ಪ್ಲಾಂಟ್ಸ್ ತರನೇ ಇದಾವೆ, ಸೆಲ್ ವಾಲ್ ಇದೆ ಫಂಗೈಗೂ ಕೂಡ ಅಂತ ಏನ್ ಮಾಡಿದ್ರು, ಇವನು ಕೂಡ ಪ್ಲಾಂಟ್ಸ್ ಅಂಡ್ರಲ್ಲೇ ಇಟ್ಟಿದ್ರು. ಅದಾದ ನಂತರ ಬಟ್ ಇವು ತನ್ನ ಆಹಾರವನ್ನ ತಾವೇ ತಯಾರಿಸ್ಕೊಳ್ಳಲ್ಲ, ಇವರಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇದನ್ನ ಸಪರೇಟ್ ಮಾಡ್ತಾರೆ. ರಾಬರ್ಟ್ ವೈಟೇಕರ್ ಅವರು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಕೊನೆಯದಾಗಿ ಬರೋದಿದೆ ಅಲ್ವಾ. ಓಕೆ, ನೋಡೋಣ ಇದ್ರ ಬಗ್ಗೆ ಒಂದ್ ಸ್ವಲ್ಪ. ಫಂಗೈಸ್ ಆರ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂಡ್ ದ ಫುಡ್ ಈಸ್ ಒಬ್ಟೈನ್ಡ್ ಐದರ್ ಸ್ಯಾಪ್ರೋಫೈಟಿಕಲಿ ಆರ್ ಪ್ಯಾರಾಸೈಟಿಕಲಿ. ಅಲ್ಲಿ ನಾವು ಅಟೋಟ್ರೋಪ್ಸ್ ಹೆಟರೋಟ್ರೋಪ್ಸ್ ಅಂತ ನೋಡಿದ್ವಿ ಅಲ್ವಾ, ಇಲ್ಲಿ ಒಂದು ವಿಚಿತ್ರವಾದ ಪದಗಳು ಬಂದವು. ಏನೇನು, ಸ್ಯಾಪ್ರೋಫೈಟಿಕಲಿ ಅಂತ. ಸ್ಯಾಪ್ರೋಫೈಟ್ಸ್ ಅಂದ್ರೆ ಏನು, ಯಾವ್ದಾದ್ರು ಸತ್ತೋಗಿರುವಂತಹ ಪ್ರಾಣಿ ಅಥವಾ ಸತ್ತೋಗಿರುವಂತಹ ಆರ್ಗ್ಯಾನಿಸಮ್ ಇಂದ ತನ್ನ ನ್ಯೂಟ್ರಿಷನ್ ತಗೊಂಡ್ರೆ ಅವನ್ನ ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಣಬೆ. ಅಣಬೆ ಬೆಳೆಯೋದು ಯಾವ ರೀತಿ, ಸತ್ತಂತಹ ಯಾವ್ದಾದ್ರು ಪ್ಲಾಂಟ್ಸ್ ಅಥವಾ ಅನಿಮಲ್ಸ್ ಮೇಲೆ ಬೆಳೆಯೋದಲ್ವಾ, ಅದು ನ್ಯೂಟ್ರಿಷನ್ ತಗೊಂಡು, ಅದಕ್ಕೆ ನಾವು ಇವನ್ನ ಫಂಗೈನ ಸ್ಯಾಪ್ರೋಫೈಟ್ಸ್ ಅಂತಾನು ಕರಿತೀವಿ. ಕೆಲವೊಂದು ಸ್ಯಾಪ್ರೋಫೈಟ್ಸ್ ಇದಾವೆ, ಇನ್ನು ಕೆಲವು ಪ್ಯಾರಾಸಿಟಿಕಲಿ ಅಂದ್ರೆ ಪ್ಯಾರಾಸೈಟ್ಸ್ ಕೂಡ ಇದಾವಂತೆ. ಪ್ಯಾರಾಸೈಟ್ಸ್ ಅಂದ್ರೆ ಬೇರೆ ಲಿವಿಂಗ್ ಟಿಶ್ಯೂ ಹೆಲ್ಪ್ ತಗೊಂಡು ಬೆಳೀತಕ್ಕಂತಹ ಆರ್ಗ್ಯಾನಿಸಮ್. ಓಕೆನಾ. ಈ ಕೆಲವು ಫಂಗೈ ಪ್ಯಾರಾಸೈಟ್ಸ್ ಇದಾವಂತೆ, ಕೆಲವು ಸ್ಯಾಪ್ರೋಫೈಟ್ಸ್ ಇದಾವಂತೆ. ಓಕೆ. ದ ಮೋಸ್ಟ್ ಫಂಗೈ ಆರ್ ಸ್ಯಾಪ್ರೋಫೈಟ್ಸ್. ಅದರಲ್ಲಿ 90% ಅಥವಾ 80% ಫಂಗೈಸ್ ಹೇಗಿದಾವಂತೆ, ಸ್ಯಾಪ್ರೋಫೈಟ್ಸ್ ಆಗಿದ್ದಾವೆ. ಸ್ಯಾಪ್ರೋಫೈಟ್ಸ್ ಅಂದ್ರೆ ಬೇರೆ ಸತ್ತಂತಹ ಪ್ರಾಣಿ ಅಥವಾ ಸತ್ತಂತಹ ಪಕ್ಷಿ ಅಥವಾ ಸತ್ತಂತಹ ಗಿಡ ಮರಗಳ ಒಂದು ನ್ಯೂಟ್ರಿಷನ್ ತಗೊಂಡು, ಕೊಳ್ತಿರುತ್ತೆ ಅಲ್ವಾ, ಆ ನ್ಯೂಟ್ರಿಷನ್ ತಗೊಂಡು ಬೆಳೀತಕ್ಕಂಥದ್ದು, ಅವನ್ನ ನಾವು ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ. ದೆನ್ ದ ರಿಸರ್ವ್ ಫುಡ್ ಮೆಟೀರಿಯಲ್ ಕನ್ಸಿಸ್ಟ್ ಆಫ್ ಗ್ಲೈಕೋಜನ್. ಗ್ಲೈಕೋಜನ್ ಕೇಳಿದಿರಲ್ವಾ, ಇದರಲ್ಲಿರ್ತಕ್ಕಂತಹ ರಿಸರ್ವ್ ಫುಡ್ ಗ್ಲೈಕೋಜನ್ ಇಂದ ಆಗಿರುತ್ತಂತೆ. ಅಂಡ್ ಅನದರ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಈ ಲೈಕೇನ್ ಅನ್ನೋದು.
ಈ ಲೈಕೆನ್ ಅನ್ನೋದನ್ನ ನಾವು ನೋಡಿದ್ವಿ ಅಲ್ವಾ, ಕೇಳಿದ್ವಿ ನಾವು ನಿನ್ನೆ ಕ್ಲಾಸ್ ಅಲ್ಲಿ ಅಲ್ವಾ. symbiotic association between the algae and fungi. Some fungi leave symbiotic relationship between blue-green algae as lichen. ಅದು ಸಹಾಯದಿಂದ ಇರೋದ್ರಿಂದ ನಾವೇನಂತ ಕರಿತೀವಿ, ಲೈಕೇನ್ಸ್ ಅಂತ ಕರಿತೀವಿ. ಅದಾದ ನಂತರ ಫಂಗೈಸ್ಗೆ ಒಂದಷ್ಟು ಎಕ್ಸಾಂಪಲ್ ನೋಡೋದಾದ್ರೆ, ಈಸ್ಟ್, ರೈಸೋಪಸ್, ಮಶ್ರೂಮ್ಸ್. ಮಶ್ರೂಮ್ ಇದ್ರಲ್ಲಿ ಒಂದು ಮಶ್ರೂಮ್ ಇದೆ ಅಲ್ವಾ, ಇದು ಮ್ಯಾಕ್ರೋಸ್ಕೋಪಿಕ್, ಇದೇನು ಮೈಕ್ರೋಸ್ಕೋಪಿಕ್ ಅಲ್ಲ. ಮಶ್ರೂಮ್ ಬಿಟ್ಟು ಬೇರೆವೆಲ್ಲವೂ ಕೂಡ ಮೈಕ್ರೋಸ್ಕೋಪಿಕ್. ಅಂಡ್ ಮೋಲ್ಡ್ಸ್, ಆಸ್ಪರ್ಜಿಲಸ್, ಪೆನಿಸಿಲಿಯಂ, ಇವೆಲ್ಲವೂ ಕೂಡ ಸೈಂಟಿಫಿಕ್ ಟರ್ಮ್ಸ್. ಇಲ್ಲಿದೆ ನೋಡಿ, ಇವು ಪೆನಿಸಿಲಿಯಂ. ಅಂಡ್ ಇದು ಇಲ್ಲಿರ್ತ ಪಿಕ್ಚರ್ ಎ ಇರ್ತಕ್ಕಂಥದ್ದು ಈಸ್ಟ್, ಪಿಕ್ಚರ್ ಬಿ ಇರ್ತಕ್ಕಂಥದ್ದು ಪೆನಿಸಿಲಿಯಂ. ಅಂಡ್ ಫಂಗೈ ಇನ್ ದ ಟ್ರೆಡಿಷನಲ್ ಟೂ ಕಿಂಗ್ಡಮ್ ಇತ್ತಲ್ವಾ ಸ್ಟಾರ್ಟಿಂಗ್ ಅಲ್ಲಿ, ಅವಾಗ ಎಲ್ಲಿಟ್ಟಿದ್ರಂತೆ ಫಂಗೈನ, ಟೂ ಕಿಂಗ್ಡಮ್ ಸಿಸ್ಟಮ್ ಕ್ಲಾಸಿಫಿಕೇಶನ್ ವರ್ ಕೆಪ್ಟ್ ಅಂಡರ್ ಪ್ಲಾಂಟ್ಸ್ ಅಡಿ ಇಟ್ಟಿದ್ರಂತೆ, ಬಿಕಾಸ್ ಪ್ರೆಸೆನ್ಸ್ ಆಫ್ ಸೆಲ್ ವಾಲ್. ನಾನು ಹೇಳ್ದೆ ಅಲ್ವಾ, ಈ ಫಂಗೈ ಅಲ್ಲಿ ಸೆಲ್ ವಾಲ್ ಇದ್ದಿದ್ದಂತಹ ಕಾರಣಕ್ಕೆ ಏನ್ ಮಾಡಿದ್ರು, ಇವನ್ನ ತಗೊಂಡೋಗಿ ಇವನು ಕೂಡ ಪ್ಲಾಂಟ್ಸೇ ಇರ್ಬೋದು ಅಂತ ಪ್ಲಾಂಟ್ಸ್ ಅಂಡ್ರಲ್ಲಿ ಪ್ಲೇಸ್ ಮಾಡಿದ್ರು. ಬಟ್ ಕಾಲಕ್ರಮೇಣ ಇದು ಗೊತ್ತಾಯ್ತು, ಇವು ಪ್ಲಾಂಟ್ಸ್ ಅಲ್ಲ, ಇವರಲ್ಲಿ ಕ್ಲೋರೋಪ್ಲಾಸ್ಟ್ ಇಲ್ಲ ಅಂತ ಗೊತ್ತಾಯ್ತು. ಆಮೇಲೆ ಇದನ್ನ ಸಪರೇಟ್ ಮಾಡಿದ್ರು. ಈಸ್ಟ್ ಆರ್ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್, ದೇರ್ ನೇಮ್ ಸ್ಯಾಕ್ರೋಮೈಸಸ್ ಮೀನ್ಸ್ ಶುಗರ್ ಫಂಗೈ ಅಂತ. ಅವು ಪ್ರೆಸೆಂಟ್ ಇರೋದಲ್ಲಿ ಶುಗರ್ ಎಲ್ಲಿರುತ್ತೋ ಅಲ್ಲಲ್ವಾ ಪ್ರೆಸೆಂಟ್ ಇರೋದು, ಅದಕ್ಕೆ ಇವನ್ನ ಸ್ಯಾಕ್ರೋಮೈಸಸ್ ಅಂತ ಕರಿತೀವಿ. ಇದಿಷ್ಟು ಫಂಗೈ ಬಗ್ಗೆ. ಅದರಲ್ಲಿ ನಾನು ಲೈಕೆನ್ ಅಂತ ಹೇಳ್ದೆ ಅಲ್ವಾ, ಆ ಲೈಕೆನ್ ಬಗ್ಗೆ ಇನ್ನೂ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಲೈಕೆನ್ ಅಂದ್ರೆ ಒಂದ್ ಸ್ವಲ್ಪ ನೀಟಾಗಿ ತಿಳ್ಕೊಳ್ಳೋಣ. ಆ ಲೈಕೆನ್ ಇಸ್ ಅ ಕ್ಲೋಸ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆಲ್ಗಾ ಅಂಡ್ ಅ ಫಂಗಸ್. ಆಲ್ಗಾ ಅಂತ ನೀವು ಆಲ್ಗೆ ಅಂತ ಕೇಳಿದ್ದೀರಾ, ಆಲ್ಗಾ ಅಂತ ಕೇಳಿದ್ದೀರಾ, ಏನು ಎರಡು ವ್ಯತ್ಯಾಸ ಇಲ್ಲ. ಆಲ್ಗಾ ಅಂದ್ರೆ ಆಲ್ಗೆದು ಸಿಂಗ್ಯುಲರ್, ಫಂಗಸ್ ಅಂದ್ರೆ ಫಂಗೈದು ಸಿಂಗ್ಯುಲರ್. ಫಂಗಸ್ ಅಂದ್ರೆ ಪ್ಲೂರಲ್, ಫಂಗೈ ಅಂದ್ರೆ ಪ್ಲೂರಲ್, ಫಂಗಸ್ ಅಂದ್ರೆ ಸಿಂಗ್ಯುಲರ್, ಆಲ್ಗೆ ಅಂದ್ರೆ ಪ್ಲೂರಲ್, ಆಲ್ಗಾ ಅಂದ್ರೆ ಸಿಂಗ್ಯುಲರ್. ಓಕೆ. ದ ಆಲ್ಗಲ್ ಸೆಲ್ ಗ್ರೋ ಇನ್ ಫಂಗಲ್ ಮೈಸಿಲಿಯಂ. ಫಂಗಲ್ಸ್ ಸಹಾಯ ತಗೊಂಡು ಆಲ್ಗೆ ಏನಾಗುತ್ತೆ, ಗ್ರೋ ಆಗುತ್ತೆ. ಆ ಫಂಗಸ್ ಏನಿದೆಯೋ ಅದು ಈ ಆಲ್ಗೆ ಫುಡ್ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಲ್ವಾ, ಅದರಿಂದನೇ ಸಹಾಯ ತಗೊಂಡು ಆ ಫಂಗಸ್ ಬೆಳ್ಕೊಳ್ಳುತ್ತೆ. ದೇ ಮೇಕ್ ಫುಡ್ ಬೈ ಫೋಟೋಸಿಂಥಸಿಸ್. ಯಾವುದು ಇದರಲ್ಲಿ ಆಲ್ಗಲ್ ಪಾರ್ಟ್ ಇರುತ್ತೆ ಅಲ್ವಾ, ಎರಡು ಮಿಕ್ಸ್ ಇರುತ್ತೆ ಇದರಲ್ಲಿ ಲೈಕೆನ್ಸ್ ಅಲ್ಲಿ, ಆಲ್ಗೆ ಮತ್ತೆ ಫಂಗೈ. ಈ ಆಲ್ಗಲ್ ಪಾರ್ಟ್ ಏನಿರುತ್ತೋ ಅದು ಫುಡ್ ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಅದರಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ ಅಲ್ವಾ, ಆಲ್ಗೆಗಳಲ್ಲಿ ಫುಡ್ ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಅದನ್ನ ಪ್ರಿಪೇರ್ ಮಾಡ್ಕೊಂಡು ಫಂಗಸ್ಗೂ ಕೂಡ ಸ್ವಲ್ಪ ಕೊಡುತ್ತೆ ಫುಡ್ ನ. ದೆನ್ ದ ಫಂಗಸ್ ಪ್ರೊವೈಡ್ ಶೆಲ್ಟರ್ ಅಂಡ್ ಪ್ರೊಟೆಕ್ಷನ್. ಅದು ಸಹಾಯ ತಗೊಂಡ್ಮೇಲೆ ಇದು ಏನಾದ್ರು ಸಹಾಯ ಮಾಡ್ಬೇಕಲ್ವಾ, ಅದು ಉಳ್ಕೊಳ್ಳೋಕೆ ಜಾಗ ಮಾಡ್ಕೊಡುತ್ತೆ. ಯಾವುದು ಫಂಗಸ್ ಶೆಲ್ಟರ್ ಅಂಡ್ ಪ್ರೊಟೆಕ್ಷನ್ ಕೊಡುತ್ತೆ. ಅದಾದ ನಂತರ ದಸ್ ಬೋತ್ ಆಲ್ಗಾ ಅಂಡ್ ಫಂಗಸ್ ಬೆನಿಫಿಟ್. ಇಲ್ಲಿ ಎರಡಕ್ಕೂ ಕೂಡ ಸಹಾಯ ಆದಂಗ ಆಯ್ತಲ್ವಾ. ಈ ರೀತಿ ಏನಾದ್ರು ಆದ್ರೆ, ಈ ರೀತಿ ಆದಂತಹ ಅಸೋಸಿಯೇಷನ್ಗೆ ನಾವೇನಂತ ಕರಿತೀವಿ, ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಎರಡೂ ಬೆನಿಫಿಟ್ ಆಯ್ತು ಅಲ್ವಾ, ಆ ಎರಡೂ ಬೆನಿಫಿಟ್ ಆದ್ರೆ ಅವನ್ನ ನಾವು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ. ಇಲ್ಲಿ ಎರಡು ಪದಗಳು ನೋಡ್ತಾ ಇರ್ಬೋದು ನೀವು, ಪೈಕೋಬಯಂಟ್ ಅಂಡ್ ಮೈಕೋಬಯಂಟ್ ಅಂತ. ಏನು ಇದು ಪೈಕೋಬಯಂಟ್ ಮತ್ತೆ ಮೈಕೋಬಯಂಟ್ ಅಂದ್ರೆ, ಏನ್ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಪೈಕೋಬಿಯಂಟ್ ಅಂದ್ರೆ ನಾನೀಗ ಹೇಳ್ದೆ ಅಲ್ವಾ, ಯಾವುದು ಲೈಕೆನ್ ಅಂತ. ಆ ಲೈಕೆನ್ ಅಲ್ಲಿ ಆಲ್ಗಲ್ ಪಾರ್ಟ್ ಏನಿದೆಯೋ ಅದನ್ನ ನಾವು ಪೈಕೋಬಿಯಂಟ್ ಅಂತ ಕರಿತೀವಿ. ಆಲ್ಗಲ್ ಪಾರ್ಟ್ ಆಫ್ ದ ಲೈಕೆನ್, ಆಲ್ಗಲ್ ಪಾರ್ಟ್ ಆಫ್ ದ ಲೈಕೆನ್ಗೆ ನಾವು ಪೈಕೋಬಿಯಂಟ್ ಅಂತ ಹೇಳ್ತೀವಿ. ಫಂಗಸ್ ಒಂದು ಪಾರ್ಟ್ ಇರುತ್ತಲ್ವಾ, ಅದಕ್ಕೆ ಫಂಗಲ್ ಪಾರ್ಟ್ ಆಫ್ ದ ಲೈಕೆನ್. ಫಂಗಲ್ ಪಾರ್ಟ್ ಆಫ್ ದ ಲೈಕೆನ್ಗೆ ಮೈಕೋಬಿಯಂಟ್ ಅಂತ ಕರಿತೀವಿ, ಆಲ್ಗಲ್ ಪಾರ್ಟ್ ಆಫ್ ದ ಲೈಕೆನ್ಗೆ ಪೈಕೋಬಿಯಂಟ್ ಅಂತ ಕರಿತೀವಿ. ಇದು ತಿಳ್ಕೊಂಡಿರಿ. ದೆನ್ ಕಿಂಗ್ಡಮ್ ಪ್ಲಾಂಟೆ. ಇದೆಲ್ಲ ನಮ್ಗೆಲ್ಲರಿಗೂ ಗೊತ್ತಲ್ವಾ ಈ ಪ್ಲಾಂಟೆ ಬಗ್ಗೆ. ಪ್ಲಾಂಟ್ಸ್ ಇದಾವೆ ಅಲ್ವಾ, ಗ್ರೀನ್ ಪ್ಲಾಂಟ್ಸ್, ಅವೆಲ್ಲವೂ ಕೂಡ ಕಿಂಗ್ಡಮ್ ಪ್ಲಾಂಟ್ಸ್ ಅಂಡಲ್ಲಿ ಬರ್ತವೆ. ಓಕೆ, ಇದೊಂದು ಸ್ವಲ್ಪ ತಿಳ್ಕೊಳ್ಳೋಣ. ದಿಸ್ ಕಿಂಗ್ಡಮ್ ಇನ್ಕ್ಲೂಡ್ಸ್ ಆಲ್ ಆರ್ಗನಿಸಮ್ಸ್ ವಿಚ್ ಆರ್ ಮಲ್ಟಿಸೆಲ್ಯುಲರ್, ಯೂಕ್ಯಾರಿಯೋಟಿಕ್ ಅಂಡ್ ಗ್ರೀನ್ ಆಟೋಟ್ರೋಫ್ಸ್. ಮಲ್ಟಿಸೆಲ್ಯುಲರ್ ಅಂದ್ರೆ ಮೆನಿ ಸೆಲ್ ಇಂದ ಆಗಿರ್ತಕ್ಕಂಥದ್ದು. ಅದಾದ ನಂತರ ಯೂಕ್ಯಾರಿಯೋಟ್ಸ್, ಟ್ರೂ ನ್ಯೂಕ್ಲಿಯಸ್ ಇರ್ತಕ್ಕಂಥದ್ದು. ದೆನ್ ಗ್ರೀನ್ ಕಲರ್ ಇದ್ರೆ ಅದ್ರ ಆಹಾರವನ್ನ ಅದೇ ತಯಾರು ಮಾಡ್ಕೊಂಡ್ರೆ ಅವನ್ನ ನಾವು ಪ್ಲಾಂಟೆ ಕಿಂಗ್ಡಮ್ ಅಲ್ಲಿ ಇಡಬಹುದು. The kingdom which consists of green plants is further divided first on the basis of the differentiation of plant body. ಈ ಪ್ಲಾಂಟ್ಸ್ ಗಳನ್ನ ಹೇಗೆ ಡಿವೈಡ್ ಮಾಡ್ತಾರಂತೆ,
ನಾವು ನೋಡಿದ್ವಿ ಅಲ್ವಾ 7 ಲೆವೆಲ್ ಕ್ಲಾಸಿಫಿಕೇಶನ್. ಫಸ್ಟ್ ಕಿಂಗ್ಡಮ್, ಅದಾದ್ಮೇಲೆ ಫೈಲಮ್ ಅಥವಾ ಡಿವಿಷನ್ ಬರುತ್ತೆ ಅಲ್ವಾ. ಇವನ್ನ ಹೆಂಗೆ ಕ್ಲಾಸಿಫಿಕೇಶನ್ ಮಾಡ್ತಾರಂತೆ, ಫಸ್ಟ್ ಅವನ್ನ ಡಿವೈಡ್ ಮಾಡಕ್ಕಾಗತ್ತಾ, ಫಾರ್ ಎಕ್ಸಾಂಪಲ್ ಲೀಫ್ ಯಾವುದು, ರೂಟ್ ಯಾವುದು, ಸ್ಟೆಮ್ ಯಾವುದು ಅಂತ ಡಿವೈಡ್ ಮಾಡಕ್ಕಾಗತ್ತಾ ಅನ್ನೋ ಬೇಸ್ ಮೇಲೆ ಮೊದಲು ಕ್ಲಾಸಿಫಿಕೇಶನ್ ಮಾಡ್ತಾರೆ ಫಸ್ಟ್ ಲೆವೆಲ್ ಅಲ್ಲಿ. ಅದಾದ್ಮೇಲೆ ಸೆಕೆಂಡ್ ಲೆವೆಲ್ ಅಲ್ಲಿ ಹೇಗೆ ಕ್ಲಾಸಿಫಿಕೇಶನ್ ಮಾಡ್ತಾರಪ್ಪ ಅಂದ್ರೆ, ಅಲ್ಲಿ ವ್ಯಾಸ್ಕ್ಯುಲಾರ್ ಟಿಶ್ಯೂ ಇದೆಯಾ, ಫೈಲಮ್ ಮತ್ತೆ ಝೈಲಮ್ ಗೊತ್ತಲ್ವಾ ನಮ್ಗೆ, ಅವು ಪ್ರೆಸೆಂಟ್ ಇದಾವ, ಅವನ್ನ ಡಿಫ್ರೆನ್ಶಿಯೇಟ್ ಮಾಡಕ್ ಆಗುತ್ತಾ ಅನ್ನೋ ಬೇಸ್ ಮೇಲೆ ಸೆಕೆಂಡ್ ಲೆವೆಲ್ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡ್ತಾರೆ. ನಾವು ಇವತ್ತಿನ ತರಗತಿಯಲ್ಲೇ ಕಿಂಗ್ಡಮ್ ಪ್ಲಾಂಟೆ ಬಗ್ಗೆ ತುಂಬಾ ತಿಳ್ಕೊತೀವಿ. ನಾವು ಮುಂದೆ 7 ಡಿವಿಷನ್ ಏನಿದಾವ, ಸಾರಿ 5 ಡಿವಿಷನ್ಸ್ ಏನಿದಾವೋ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊತೀವಿ. ಇಲ್ಲಿ ಸುಮ್ನೆ ಹಾಗೆ ಗ್ಲಿಮ್ಸ್ ನೋಡೋಣ. ದೆನ್ ಫರ್ದರ್ ಕ್ಲಾಸಿಫೈಡ್ ಆನ್ ದ ಬೇಸ್ ಆಫ್, ಅಂದ್ರೆ 2 ತರ ನೋಡಿದ್ವಿ ಅಲ್ವಾ. ಅದಾದ್ಮೇಲೆ ವೆದರ್ ಸೀಡ್ಸ್ ಆರ್ ಪ್ರೆಸೆಂಟ್ ಆರ್ ನಾಟ್, ಏನಾದ್ರು ಸೀಡ್, ಬೀಜಗಳು ಅಂತ ಹೇಳ್ತೀವಲ್ವಾ, ಆ ಸೀಡ್ಸ್ ಪ್ರೆಸೆಂಟ್ ಇದಾವೋ ಇಲ್ವೋ ಅನ್ನೋ ಬೇಸ್ ಮೇಲೆ ನಾವು ಅವನ್ನ ಸಪರೇಟ್ ಮಾಡ್ತೀವಿ. ಅದಾದ ನಂತರ ವೆದರ್ ಸೀಡ್ಸ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ಫ್ರೂಟ್ ಆರ್ ನಾಟ್, ಅಂದ್ರೆ ಆ ಸೀಡ್ಸ್ ಇರ್ತವೆ ಅಲ್ವಾ, ಅವು ಫ್ರೂಟ್ ಇಂದ ಕವರ್ ಆಗಿದಾವೋ ಅಥವಾ ಫ್ರೂಟ್ ಇಂದ ಕವರ್ ಆಗಿಲ್ವೋ ಅನ್ನೋ ಬೇಸ್ ಮೇಲೂ ಕೂಡ ನಾವು ಇವನ್ನ ಸಪರೇಟ್ ಮಾಡ್ತೀವಿ. ದೆನ್ ಕಿಂಗ್ಡಮ್ ಪ್ಲಾಂಟೆ ಇನ್ಕ್ಲೂಡ್ಸ್ ಅಕ್ವಾಟಿಕ್ ಥ್ಯಾಲೋಫೈಟ್ಸ್. ಅಕ್ವಾಟಿಕ್ ಥ್ಯಾಲೋಫೈಟ್ಸ್ ಅಂದ್ರೆ ಅಲ್ಲಿ ಆಲ್ಗೆಗಳು ಬರ್ತವೆ. ಅದಾದ ನಂತರ ಲ್ಯಾಂಡ್ ಪ್ಲಾಂಟ್ಸ್ ಕನ್ಸಿಸ್ಟ್ ಆಫ್ ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಅಂಡ್ ಏಂಜಿಯೋಸ್ಪರ್ಮ್ಸ್ ಅಂತ 5 ಡಿವಿಷನ್ ಬರ್ತವೆ ಮೇನ್ ಆಗಿ ಪ್ಲಾಂಟ್ ಅಲ್ಲಿ. ಓಕೆನಾ, ಯಾವ್ದಾವ್ದು, ಥ್ಯಾಲೋಫೈಟಾ, ಬ್ರಯೋಫೈಟಾ, ಟೆರಿಡೋಫೈಟಾ, ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ಅಂತ ಒಟ್ಟು 5 ಡಿವಿಷನ್ಸ್ ಬರ್ತವೆ. ಎಲ್ಲವೂ ತುಂಬಾ ಸಿಂಪಲ್ ಆಗಿದಾವೆ, ಯಾವ ಕಷ್ಟ ಇಲ್ಲ, ನಾವು ತಿಳ್ಕೊಬಹುದು. ಓಕೆನಾ, ಅದಾದ ನಂತರ ಕಿಂಗ್ಡಮ್ ಅನಿಮೇಲಿಯಾ ಇದೆ. ಕಿಂಗ್ಡಮ್ ಅನಿಮೇಲಿಯಾ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಾವು ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಅನಿಮಲ್ಸ್ ಆರ್ ಮಲ್ಟಿಸೆಲ್ಯುಲಾರ್ ಯುಕ್ಯಾರಿಯೋಟ್ ಆರ್ಗ್ಯಾನಿಸಮ್ಸ್, ಹೆಟೆರೋಟ್ರೋಪಿಕ್ ಆರ್ಗ್ಯಾನಿಸಮ್. ಅಲ್ಲಿ ಪ್ಲಾಂಟ್ಸ್ ಆಟೋಟ್ರೋಪಿಕ್ ಆರ್ಗ್ಯಾನಿಸಮ್, ಈ ಅನಿಮಲ್ ಹೆಟೆರೋಟ್ರೋಪಿಕ್ ಆರ್ಗ್ಯಾನಿಸಮ್. ಮೋಸ್ಟ್ ಅನಿಮಲ್ಸ್ ಹ್ಯಾವ್ ಅ high level of tissue differentiation and many have specialized body organ. ಸ್ಪೆಷಲೈಸ್ಡ್ ಬಾಡಿ ಆರ್ಗನ್ ಇರುತ್ತೆ ಅಲ್ವಾ ಹೈಯರ್ ಅನಿಮಲ್ಸ್ಗೆ, ಟಿಶ್ಯೂ ಲೆವೆಲ್ ಎಲ್ಲ ಡಿಫ್ರೆನ್ಸಿಯೇಷನ್ ಮಾಡ್ಬೋದು ಅಲ್ವಾ. ಓಕೆ, ದೆನ್ ಮೋಸ್ಟ್ ಅನಿಮಲ್ಸ್ ಹ್ಯಾವ್ ಅ ನರ್ವಸ್ ಸಿಸ್ಟಮ್. ನಮ್ಮ ಬಾಡಿ ಅಥವಾ ಬೇರೆ ಅನಿಮಲ್ಸ್ ಬಾಡಿನ ಕಂಟ್ರೋಲ್ ಮತ್ತೆ ಕೋಆರ್ಡಿನೇಷನ್ ಮಾಡುವಂಥದ್ದು ಯಾವುದು, ನರ್ವಸ್ ಸಿಸ್ಟಮ್ ಮತ್ತೆ ಎಂಡೋಕ್ರೈನ್ ಸಿಸ್ಟಮ್ ಅಲ್ವಾ. ಈ ನರ್ವಸ್ ಸಿಸ್ಟಮ್ ಮೋಸ್ಟ್ ಆಫ್ ದ ಅನಿಮಲ್ಸ್ ಅಲ್ಲಿ ಏನಾಗಿರುತ್ತೆ, ಡೆವಲಪ್ಡ್ ಆಗಿರುತ್ತೆ, ಹೈಯರ್ ಲೆವೆಲ್ ಅಲ್ಲಿ ಇರುತ್ತೆ. ಇಟ್ ಈಸ್ ಯೂಸ್ಡ್ ಟು ಕೋಆರ್ಡಿನೇಟ್ ದೇರ್ ಬಾಡಿ ಆಕ್ಷನ್ ಅಂಡ್ ರೆಸ್ಪಾನ್ಸಸ್ ಅಲ್ವಾ. ಈ ನರ್ವಸ್ ಸಿಸ್ಟಮ್ ಅನಿಮಲ್ಸ್ ಅಲ್ಲಿ ಮಾತ್ರ ಇರುತ್ತೆ. ದೆನ್ ಅನಿಮಲ್ ನ್ಯೂಟ್ರಿಷನ್ ಇಸ್ ಹೆಟೆರೋಟ್ರೋಪಿಕ್ ಅಂಡ್ ದೇರ್ ಲ್ಯಾಕ್ ಆಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್. ಯಾವುದು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಅಂದ್ರೆ ಕ್ಲೋರೋಫಿಲ್. ಅನಿಮಲ್ಸ್ ಅಲ್ಲಿ ಕ್ಲೋರೋಫಿಲ್ ಇರುತ್ತಾ, ಇರಲ್ಲ. ಸೊ ದೇ ಆರ್ ಡಿಪೆಂಡಿಂಗ್ ಆನ್ ಅದರ್ ಆರ್ಗನಿಸಮ್ಸ್ ಫಾರ್ ದೇರ್ ಫುಡ್. ಓಕೆ, ದೆನ್ ಅನಿಮಲ್ಸ್ ಪೋಸೆಸ್ ದ ಪವರ್ ಆಫ್ ಲೋಕೋಮೋಷನ್. ಇಲ್ಲೊಂದಷ್ಟು ಅನಿಮಲ್ಸ್ ಚಿತ್ರ ಇದೆ ನೋಡಿ. ಆ ಅನಿಮಲ್ಸ್ ಎಲ್ಲವೂ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ನಡ್ಕೊಂಡು ಹೋಗ್ತಾವ, ಅಥವಾ ಹಾರು ಹೋಗ್ತಾವ, ಅಥವಾ ಉರುಳು ಹೋಗ್ತಾವ, ಹೇಗೋ ಮಾಡ್ತವೆ, ಹೋಗ್ತವೆ ಅಲ್ವಾ. ಅದಕ್ಕೆ ನಾವ್ ಏನಂತ ಕರಿತೀವಿ, ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಹೋಗೋದಕ್ಕೆ ಲೋಕೋಮೋಷನ್ ಅಂತ ಕರಿತೀವಿ. ದೆನ್ ಇನ್ ಸೆಕ್ಸುವಲ್ ರಿಪ್ರೊಡಕ್ಷನ್ ಅನಿಮಲ್ಸ್ ಪ್ರೊಡ್ಯೂಸ್ ಹ್ಯಾಪ್ಲಾಯ್ಡ್ ಮೇಲ್ ಗ್ಯಾಮೆಟ್ ಅಂಡ್ ಫೀಮೇಲ್ ಗ್ಯಾಮೆಟ್. ಈ ರಿಪ್ರೊಡಕ್ಷನ್ ಮೇಲ್ ಗ್ಯಾಮೆಟ್ ಯಾವುದು, ಸ್ಪರ್ಮ್, ಅಂಡ್ ಫೀಮೇಲ್ ಗ್ಯಾಮೆಟ್ ಎಗ್ ಅಥವಾ ಓಮ್ ಅಂತ ಕರಿತೀವಲ್ವಾ, ಇವು ಪ್ರೊಡ್ಯೂಸ್ ಆಗುತ್ತೆ. ಆಫ್ಟರ್ ಫರ್ಟಿಲೈಸೇಷನ್ ಝೈಗೋಟ್, ಆಫ್ಟರ್ ರಿಪೀಟೆಡ್ ಡಿವಿಷನ್ಸ್ ಡಿಫ್ರೆನ್ಸಿಯೇಷನ್ ಪ್ರೊಡ್ಯೂಸ್ ನ್ಯೂ ಇಂಡಿವಿಜುವಲ್. ಈ ರೀತಿ ಸ್ಪರ್ಮ್ ಪ್ರೊಡ್ಯೂಸ್ ಆಗಿ ಅದಾದ ನಂತರ ಮೇಟ್ ಆದಾಗ ಸ್ಪರ್ಮ್ ಮತ್ತೆ ಓವಮ್ ಫ್ಯೂಸ್ ಆಗಿ ಒಂದು ನ್ಯೂ ಇಂಡಿವಿಜುವಲ್ ಫಾರ್ಮ್ ಆಗುತ್ತೆ ಅನಿಮಲ್ಸ್ ಅಲ್ಲಿ. ಓಕೆ, ಕಿಂಗ್ಡಮ್ ಅನಿಮೇಲಿಯಾದಲ್ಲಿ ಯಾವೆಲ್ಲ ಸ್ಪೀಶೀಸ್ ಬರ್ತವೆ ಅಥವಾ ಯಾವೆಲ್ಲ ಅನಿಮಲ್ಸ್ ಗಳು ಬರ್ತವೆ ಅಂತ ನಾವು ನೋಡೋದಾದ್ರೆ, ಇಲ್ಲಿ ಸ್ಪಾಂಜಸ್ ಇರ್ಬೋದು, ಕೋರಲ್ಸ್ ಇರ್ಬೋದು, ಫ್ಲಾಟ್ ವರ್ಮ್ಸ್ ಇರ್ಬೋದು, ರೌಂಡ್ ವರ್ಮ್ಸ್, ಅರ್ತ್ ವರ್ಮ್ಸ್, ಬೇರೆ ಬೇರೆ ಇನ್ಸೆಕ್ಟ್ಗಳು, ಸ್ನೇಲ್ಸ್, ಸ್ಟಾರ್ ಫಿಶ್, ಫಿಶಸ್, ಫ್ರಾಗ್ಸ್, ಟಾಡ್ಸ್, ಬರ್ಡ್ಸ್, ಸ್ನೇಕ್ಸ್, ಟೈಗರ್, ಹ್ಯೂಮನ್, ಎಲಿಫೆಂಟ್, ಮಂಕಿ, ಇವೆಲ್ಲವೂ ಕೂಡ ಬರೋದು ಯಾವ್ದ್ರಲ್ಲಿ, ಈ ಅನಿಮೇಲಿಯಾ ಕಿಂಗ್ಡಮ್ ಅಲ್ಲಿ. ಓಕೆನಾ, ಅದಾದ ನಂತರ ನೆಕ್ಸ್ಟ್ ಕಿಂಗ್ಡಮ್ ಪ್ಲಾಂಟೆ ಬಗ್ಗೆ ಬ್ರೀಫ್ ಆಗಿ ನೋಡೋಣ. ಓಕೆನಾ, ಇದು ಒಂದು ಇಂಪಾರ್ಟೆಂಟ್ ಕಿಂಗ್ಡಮ್, ಇದ್ರ ಬಗ್ಗೆ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಕಿಂಗ್ಡಮ್ ಪ್ಲಾಂಟೆ ಅಗೈನ್ ಏನಾಗುತ್ತೆ, ಪ್ಲಾಂಟೆ 5 ಡಿವಿಷನ್ಸ್ ಆಗಿ ಡಿವೈಡ್ ಆಗುತ್ತೆ. ಕಿಂಗ್ಡಮ್ ಪ್ಲಾಂಟೆಲಿ 5 ಡಿವಿಷನ್ಸ್ ಬರುತ್ತೆ. ಯಾವ್ದ್ಯಾವ್ದು ಆ 5 ಡಿವಿಷನ್ ಅಂತ ಅಂದ್ರೆ, ಒಂದು ಆಲ್ಗೆ ಅಥವಾ ಅದನ್ನ ಟ್ಯಾಲೋಫೈಟಾ ಅಂತ ಕೂಡ ಕರಿತೀವಿ.
ಥ್ಯಾಲೋಫೈಟಾ ಅಥವಾ ಥ್ಯಾಲೋಫೈಟ್ಸ್ ಅಂತ ಕೂಡ ಕರಿತೀವಿ. ಎರಡನೇದು ಬ್ರಯೋಫೈಟ್ಸ್. ಮೂರನೇದು ಟೆರಿಡೋಫೈಟ್ಸ್. ನಾಲ್ಕನೇದು ಯಾವುದು? ಜಿಮ್ನೋಸ್ಪರ್ಮ್ಸ್. ಅಂಡ್ ಲಾಸ್ಟ್ ಒನ್, ನಾವು ಫ್ಲವರಿಂಗ್ ಪ್ಲಾಂಟ್ಸ್ ಎಲ್ಲ ನೋಡ್ತೀವಲ್ವಾ, ಅವೆಲ್ಲವೂ ಕೂಡ ಏಂಜಿಯೋಸ್ಪರ್ಮ್. ಇಲ್ಲಿ ಸ್ಪರ್ಮ್ ಅಂತ ಬರ್ತಾ ಇದೆಯಲ್ವಾ, ಸ್ಪರ್ಮ್ ಅಂದ್ರೆ ಸೀಡ್ಸ್ ಅಂತ. ಸೀಡ್ಸ್ ಇದ್ರೆ ಅದನ್ನ ನಾವು ಜಿಮ್ನೋಸ್ಪರ್ಮ್ ಮತ್ತೆ ಆಂಜಿಯೋಸ್ಪರ್ಮ್ ಅಂತ ಕರಿತೀವಿ. ಓಕೆನಾ? ಈಗ ಯಾವ್ಯಾವ್ದು ನೋಡಿದ್ವಿ? ಆಲ್ಗೆ, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಏಂಜಿಯೋಸ್ಪರ್ಮ್ಸ್. ಇದೇ ಆರ್ಡರ್ ಇರಬೇಕು. ಈ ಆಲ್ಗೆ ಅನ್ನೋದು ತುಂಬಾ ಪ್ರಿಮಿಟಿವ್, ಏಂಜಿಯೋಸ್ಪರ್ಮ್ಸ್ ಡೆವಲಪ್ಡ್ ಒನ್. ಆಲ್ಗೆಗಿಂತ ಬ್ರಯೋಫೈಟ್ಸ್ ಡೆವಲಪ್ಡ್, ಬ್ರಯೋಫೈಟ್ಸ್ ಗಿಂತ ಟೆರಿಡೋಫೈಟ್ಸ್ ಡೆವಲಪ್ಡ್ ಪ್ಲಾಂಟ್ಸ್, ಟೆರಿಡೋಫೈಟ್ಸ್ ಗಿಂತ ಜಿಮ್ನೋಸ್ಪರ್ಮ್ಸ್ ಡೆವಲಪ್ಡ್ ಪ್ಲಾಂಟ್ಸ್, ಅಂಡ್ ಫೈನಲಿ ಮೋಸ್ಟ್ ಡೆವಲಪ್ಡ್ ಅಂದ್ರೆ ಯಾವುದು? ಆಂಜಿಯೋಸ್ಪರ್ಮ್ಸ್. ನಾವು ಸುತ್ತಮುತ್ತ ನೋಡ್ತೀವಲ್ವಾ, ಹೂ ಬಿಡ್ತಕ್ಕಂತಹ ಪ್ಲಾಂಟ್ಸ್, ಮರಗಿಡಗಳು, ಅವೆಲ್ಲವೂ ಕೂಡ ಆಂಜಿಯೋಸ್ಪರ್ಮ್ಸ್. ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ ಇವನ್ನ. ಮೊದಲಿಗೆ ಕಿಂಗ್ಡಮ್ ಪ್ಲಾಂಟೆ ಅಂದ್ರೆ ಏನು ಅಂತ ನೋಡೋಣ. ಆರ್ಗಾನಿಸಮ್ಸ್ ಇನ್ ಕಿಂಗ್ಡಮ್ ಪ್ಲಾಂಟೆ ಕಂಪ್ರೈಸ್ ದ ಮಲ್ಟಿಸೆಲ್ಯುಲಾರ್ ಫೋಟೋಸಿಂಥೆಟಿಕ್ ಪ್ರೊಡ್ಯೂಸರ್ಸ್ ಆಫ್ ದ ಬಯೋಸ್ಪಿಯರ್. ಪ್ರೊಡ್ಯೂಸರ್ಸ್ ಅಂದ್ರೆ ಏನು? ಪ್ರೊಡ್ಯೂಸರ್ಸ್ ಮತ್ತೆ ಕನ್ಸ್ಯೂಮರ್ಸ್ ಬಗ್ಗೆ ಗೊತ್ತಿದ್ಯಾ? ಪ್ರೊಡ್ಯೂಸರ್ಸ್ ಅಂದ್ರೆ ಆಹಾರ. ನಾವು ಬೇರೆ ಪ್ಲಾಂಟ್ಸ್, ಬೇರೆ ಆರ್ಗಾನಿಸಮ್ಸ್ ಗೆ ಡಿಪೆಂಡ್ ಆಗಿದೀವಲ್ವಾ, ನಾವು ಪ್ರೊಡ್ಯೂಸರ್ಸ್ ಆಗಲ್ಲ. ಪ್ಲಾಂಟ್ಸ್, ನಾವು ಪ್ಲಾಂಟ್ಸ್ ನ ತಿಂದು ಬೆಳಿತೀವಿ ಅಲ್ವಾ, ಆ ಪ್ಲಾಂಟ್ಸ್ ಪ್ರೊಡ್ಯೂಸರ್ಸ್ ಆಗುತ್ತೆ. ಓಕೆನಾ? ದೆನ್ ದ ಅಕ್ವಾಟಿಕ್ ಗ್ರೀನ್, ಬ್ರೌನ್ ಅಂಡ್ ರೆಡ್ ಆಲ್ಗೆ. ಫಸ್ಟ್ ಗೆ ಅಕ್ವಾಟಿಕ್ ಗ್ರೀನ್, ರೆಡ್ ಅಂಡ್ ಬ್ರೌನ್ ಆಲ್ಗೆ, ಇವನ್ನ ನಾವೇನಂತ ಕರಿತೀವಿ? ಆಲ್ಗೆ ಅಥವಾ ಥ್ಯಾಲೋಫೈಟ್ಸ್ ಅಂತ ಕರಿತೀವಿ. ಆಲ್ಗೆ. ದೆನ್ ಲ್ಯಾಂಡ್ ಪ್ಲಾಂಟ್ಸ್ ಇದಾವೆ ಅಲ್ವಾ, ಇನ್ನು 4 ಡಿವಿಷನ್ಸ್ ಏನಿದಾವೆ ಅವು ಲ್ಯಾಂಡ್ ಪ್ಲಾಂಟ್ಸ್ ಬರುತ್ತೆ. ಆ ಲ್ಯಾಂಡ್ ಪ್ಲಾಂಟ್ಸ್ ಹೇಗೆ ಡಿವೈಡ್ ಆಯ್ತವೆ ಅಂತ ನಾವು ನೋಡೋದಾದ್ರೆ 2 ಮೇಜರ್ ಡಿವಿಷನ್ ಆಗಿ ಅಲ್ಲಿ ಡಿವೈಡ್ ಆಗುತ್ತೆ. ಒಂದು ಬ್ರಯೋಫೈಟ್ಸ್, ಇನ್ನೊಂದು ಟ್ರೇಕಿಯೋಫೈಟ್ಸ್. ಬ್ರಯೋಫೈಟ್ಸ್ ಅಂದ್ರೆ ಏನಿಲ್ಲ, ಸಿಂಪಲ್ ಲಿವಲ್ ವರ್ಡ್ಸ್ ಮತ್ತೆ ಮಾಸಸ್ ಅಂತ ಬರ್ತವೆ. ಇವು ಮಾಯಿಸ್ಟ್ ಪ್ಲೇಸಸ್ ಅಲ್ಲಿ ಇರ್ತವೆ ಬ್ರಯೋಫೈಟ್ಸ್. ಓಕೆನಾ? ಇಲ್ಲಿ ಯಾವುದೇ ರೀತಿಯ ವಿಂಡ್ ಪೈಪ್ ಇರಲ್ಲ ಬ್ರಯೋಫೈಟ್ಸ್ ಅಲ್ಲಿ. ವಿಂಡ್ ಪೈಪ್ ಅಂತ ಏನ್ ಕರಿತೀವಿ ಅಂದ್ರೆ ವ್ಯಾಸ್ಕ್ಯುಲರ್ ಟಿಶ್ಯೂ ಇರಲ್ಲ ಬ್ರಯೋಫೈಟ್ಸ್ ಅಲ್ಲಿ. ಓಕೆನಾ? ಬಟ್ ಈ ಟ್ರೇಕಿಯೋಫೈಟ್ಸ್ ಏನಿದೆಯೋ ಇವರಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಇರುತ್ತೆ, ಸಿಂಪಲ್ ಆಗಿ ತಿಳ್ಕೊಳ್ಳೋದಾದ್ರೆ. ಈ ಟ್ರೇಕಿಯೋಫೈಟ್ಸ್ ಮತ್ತೆ ಡಿವೈಡ್ ಆಗುತ್ತೆ. ಏನಾಗುತ್ತೆ? ಟ್ರೇಕಿಯೋಫೈಟ್ಸ್ ಅಗೈನ್ ಡಿವೈಡೆಡ್ ಇಂಟು 2 ಟೈಪ್ಸ್ ಬೇಸ್ಡ್ ಆನ್ ವೆದರ್ ಸೀಡ್ ಆರ್ ಪ್ರೊಡ್ಯೂಸ್ ಆರ್ ನಾಟ್. ಆ ಸೀಡ್ ಪ್ರೊಡ್ಯೂಸ್ ಆಗುತ್ತೋ ಇಲ್ವೋ ಅನ್ನೋ ಬೇಸ್ ಮೇಲೆ ಮತ್ತೆ ಡಿವೈಡ್ ಆಗುತ್ತೆ. ಏನೇನಾಗುತ್ತೆ? ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಇನ್ ವಿಚ್ ಸೀಡ್ಸ್ ಆರ್ ನಾಟ್ ಪ್ರೊಡ್ಯೂಸ್ ಆರ್ ಕ್ಲಾಸಿಫೈಡ್ ಆಸ್ ಟೆರಿಡೋಫೈಟ್ಸ್. ಯಾವ್ದ್ರಲ್ಲಿ ಸೀಡ್ ಪ್ರೊಡ್ಯೂಸ್ ಆಗಲ್ಲ ಅಲ್ವಾ, ಈಗ ನಾವು ಮುಂಚೆ 2 ತಿಳ್ಕೊಂಡ್ವಿ, ಒಂದು ಥ್ಯಾಲೋಫೈಟ್ಸ್ ಅಥವಾ ಆಲ್ಗೆ, ಅದಾದ್ಮೇಲೆ ಬ್ರಯೋಫೈಟ್ಸ್ ಅಲ್ವಾ. ಅದಾದ್ಮೇಲೆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರುವಂತಹ ಪ್ಲಾಂಟ್ಸ್ ಗಳನ್ನ ನೋಡ್ತಾ ಇದೀವಿ. ಆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇರೋದ್ರಲ್ಲೂ ಕೂಡ ಯಾವ್ದ್ರಲ್ಲಿ ಸೀಡ್ ಇದೆ, ಸೀಡ್ ಇಲ್ಲ ಅನ್ನೋದ್ರ ಬೇಸ್ ಮೇಲೆ ನಾವೇನ್ ಮಾಡ್ತೀವಿ? 2 ಟೈಪ್ ಮಾಡ್ತೀವಿ. ಒಂದು ಟೆರಿಡೋಫೈಟ್ಸ್. ಟೆರಿಡೋಫೈಟ್ಸ್ ಅಲ್ಲಿ ಯಾವುದೇ ರೀತಿ ಸೀಡ್ಸ್ ಬಿಡಲ್ಲ. ಅಂಡ್ ದೋಸ್ ಇನ್ ವಿಚ್ ಸೀಡ್ಸ್ ಆರ್ ಪ್ರೊಡ್ಯೂಸ್ಡ್ ಆರ್ ಕಾಲ್ಡ್ ಸ್ಪರ್ಮೆಟೋಫೈಟ್ಸ್. ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ, ಅವನ್ನ ನಾವು ಸ್ಪರ್ಮೆಟೋಫೈಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಈಗ ಒಟ್ಟು 3 ಆಯ್ತು. ಈ ಸ್ಪರ್ಮೆಟೋಫೈಟ್ಸ್ ಮತ್ತೆ ಡಿವೈಡ್ ಆಗುತ್ತೆ. ಓಕೆನಾ? ಒಂದು ಥ್ಯಾಲೋಫೈಟ್ ಆಯ್ತು, ಬ್ರಯೋಫೈಟ್ಸ್ ಆಯ್ತು, ಟೆರಿಡೋಫೈಟ್ಸ್ ಆಯ್ತು. ಈ ಸ್ಪರ್ಮೆಟೋಫೈಟ್ಸ್ ಇದೆ ಅಲ್ವಾ, ಇದು ಮತ್ತೆ ಡಿವೈಡ್ ಆಗುತ್ತೆ. ಯಾವ್ದಾಗುತ್ತೆ ಅಂದ್ರೆ ಜಿಮ್ನೋಸ್ಪರ್ಮ್ಸ್ ಮತ್ತೆ ಆಂಜಿಯೋಸ್ಪರ್ಮ್ಸ್ ಅಂತ ಬರುತ್ತೆ. ಇನ್ ಸಮ್ ಆಫ್ ದ ಸ್ಪರ್ಮೆಟೋಫೈಟ್ಸ್ ಥ್ರೂ ಸೀಡ್ಸ್ ಆರ್ ಪ್ರೊಡ್ಯೂಸ್ಡ್ ಬಟ್ ದೀಸ್ ಆರ್ ನೇಕೆಡ್. ಸೀಡ್ಸ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಫ್ರೂಟ್ ಅಂತ ಹೇಳ್ತೀವಿ ಅಲ್ವಾ, ಆ ಫ್ರೂಟ್ ವಾಲ್ ಇರುತ್ತಲ್ವಾ, ಆ ಫ್ರೂಟ್ ವಾಲ್ ಇರಲ್ಲ, ಯಾವುದೇ ಪ್ರೊಟೆಕ್ಷನ್ ಇರಲ್ಲ. ಅಂತಹ ಒಂದು ಆ ಪ್ಲಾಂಟ್ಸ್ ಏನಂತ ಕರಿತೀವಿ? ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ದಟ್ ಈಸ್ ನಾಟ್ ಸರೌಂಡೆಡ್ ದ ಫ್ರೂಟ್ ವಾಲ್. ಸಚ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಜಿಮ್ನೋಸ್ಪರ್ಮ್ಸ್. ಸೈಕಸ್, ಸ್ಪೈನಸ್ ಅಂತೆಲ್ಲ ಬರ್ತವೆ, ಅವನ್ನ ನಾವು ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಓಕೆನಾ? ಅದಾದ್ಮೇಲೆ ಸ್ಪರ್ಮೆಟೋಫೈಟ್ಸ್ ಅಲ್ಲಿ ಇನ್ನೂ ಒಂದು ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ಅದು ಸೀಡ್ಸ್ ಏನಾಗುತ್ತೆ? ಫ್ರೂಟ್ ವಾಲ್ ಇರುತ್ತೆ ಅಲ್ವಾ, ಆ ಫ್ರೂಟ್ ವಾಲ್ ಇಂದ ಕವರ್ ಆಗಿರುತ್ತೆ. ಓಕೆನಾ? ಅದನ್ನ ನಾವೇನಂತ ಕರಿತೀವಿ? ಏಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಂತೆ. ಏಂಜಿಯೋಸ್ಪರ್ಮ್ಸ್ ನಮ್ಮ ಭೂಮಿ ಮೇಲೆ ಇರ್ತಕ್ಕಂತಹ ಮೋಸ್ಟ್ ಆಫ್ ದ ಪ್ಲಾಂಟ್ಸ್ ಏಂಜಿಯೋಸ್ಪರ್ಮ್ಸ್. ಓಕೆನಾ? ಈಗ 1 by 1 ಈ 5 ಕ್ಲಾಸಿಫಿಕೇಶನ್ ಅಲ್ಲಿ ನೋಡಿದ್ವಿ ಅಲ್ವಾ ಡಿವಿಷನ್ಸ್. 1 by 1 ನೋಡ್ತಾ ಹೋಗೋಣ ಅವನ್ನ.
ಮೊದಲಿಗೆ ಆಲ್ಗೆ ಅಥವಾ ಟ್ಯಾಲೋಫೈಟ್ಸ್ ಅಂತ ಕರಿತೀವಿ. ಏನಕ್ಕೆ ಇದನ್ನ ಟ್ಯಾಲೋಫೈಟ್ಸ್ ಅಂತಾನೆ ಕರಿತೀವಿ ಅಂತ ಡೌಟ್ ಬರ್ಲಿಲ್ವಾ? ಓಕೆ, ಏನು ಕರಿತೀವಪ್ಪ ಅಂದ್ರೆ ಇಲ್ಲಿ ಪ್ಲಾಂಟ್ಸ್ ಬಾಡಿ ಇದೆ ಅಲ್ವಾ, ಇಲ್ಲಿ ನಾವು ಈ ಆಲ್ಗೆಗಳನ್ನ ಆ ಇದೇ ರೂಟು, ಇದೇ ಶೂಟು, ಇದು ಲೀಫು, ಇದು ಫ್ಲವರು ಅಂತ ಇಲ್ಲಿ ನಾವು ಏನನ್ನು ಡಿವೈಡ್ ಮಾಡಕ್ ಆಗಲ್ಲ. ಈ ಹೋಲ್ ಪಾರ್ಟ್ ಇದೆ ಅಲ್ವಾ ಈ ಆಲ್ಗೆಗಳು, ಇದನ್ನ ನಾವ್ ಏನಂತ ಕರಿತೀವಿ? ಟ್ಯಾಲಸ್ ಅಂತ ಕರಿತೀವಿ. ಅದಕ್ಕೆ ಈ ಆಲ್ಗೆಗಳಿಗೆ ಏನಂತ ನೇಮ್ ಬಂದಿದೆ? ಟ್ಯಾಲೋಫೈಟಾ ಅಂತ ಹೆಸರು ಬಂದಿರೋದು. ಗೊತ್ತಾಯ್ತಾ? ದ ಪ್ಲಾಂಟ್ ಬಾಡಿ ಈಸ್ ನಾಟ್ ಡಿಫ್ರೆನ್ಶಿಯೇಟೆಡ್ ಇಂಟು ರೂಟ್, ಸ್ಟೆಮ್, ಲೀವ್ಸ್. ನಾನು ಈಗಾಗಲೇ ಹೇಳ್ದೆ ಅಲ್ವಾ, ಯಾವುದೇ ರೀತಿಯ ಡಿಫ್ರೆನ್ಶಿಯೇಟ್ ಆಗಿರಲ್ಲ ಅಲ್ಲಿ. ರಾದರ್ ಇಟ್ ಈಸ್ ಅನ್ಡಿಫ್ರೆನ್ಶಿಯೇಟೆಡ್ ಅಂಡ್ ಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಅನ್ಡಿವೈಡೆಡ್ ಟ್ಯಾಲಸ್. ಅನ್ಡಿವೈಡೆಡ್ ಟ್ಯಾಲಸ್ ರೂಪದಲ್ಲಿ ಇರೋದ್ರಿಂದ ನಾವು ಇದನ್ನ ಟ್ಯಾಲೋಫೈಟಾ ಅಂತ ಕರಿತೀವಿ. ಏನಾದ್ರು ಕನ್ಫ್ಯೂಷನ್ ಇದೆಯಾ ಇಲ್ಲಿ? ಇಲ್ಲ ಅನ್ಕೋತೀನಿ. ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಆಬ್ಸೆಂಟ್. ಇಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಇರಲ್ಲ, ಇದ್ರಲ್ಲೂ ಇರಲ್ಲ, ಮುಂದೆ ಬ್ರಯೋಫೈಟ್ಸ್ ಅಂತ ಬರುತ್ತಲ್ವಾ ಅದರಲ್ಲೂ ಕೂಡ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇರಲ್ಲ. ದೆನ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂದ್ರೆ ಝೈಲಮ್ ಅಂಡ್ ಫ್ಲೋಯಮ್ ಇರುತ್ತಲ್ವಾ, ಅದಿರಲ್ಲ. ದೆನ್ ಸೆಕ್ಸ್ ಆರ್ಗನ್ಸ್ ಆರ್ ಸಿಂಪಲ್ ಅಂಡ್ ಸಿಂಗಲ್ ಸೆಲ್ಡ್. ಇದರಲ್ಲಿ ಸೆಕ್ಸ್ ಆರ್ಗನ್ ಕಂಡೇ ಬರಲ್ಲ, ಇದ್ರೂ ಕೂಡ ಸಿಂಗಲ್ ಸೆಲ್ಡ್. ಅವೆಲ್ಲ ಇವರಲ್ಲೆಲ್ಲ ಹೇಗಾಗುತ್ತೆ ರಿಪ್ರೊಡಕ್ಷನ್? ಥ್ರೂ ಫ್ರಾಗ್ಮೆಂಟೇಶನ್ ಅಥವಾ ಫಿಷನ್ ಇಂದ ಆಗೋದಲ್ವಾ? ಓಕೆ. ಸೆಲ್ ವಾಲ್ ಈಸ್ ಮೇನ್ಲಿ ಆಫ್ ಸೆಲ್ಯುಲೋಸ್. ಇವರಲ್ಲೆಲ್ಲ ಸೆಲ್ ವಾಲ್ ಇರುತ್ತೆ, ಸೆಲ್ಯುಲೋಸ್ ಇಂದ ಆಗಿರುತ್ತೆ. ಹಾಗಾದ್ರೆ ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡ್ಬೇಕಲ್ವಾ? ಯಾವೆಲ್ಲ ಎಕ್ಸಾಂಪಲ್ಸ್ ಇದಾವೆ? ಗ್ರೀನ್ ಆಲ್ಗೆ, ಅದಾದ ನಂತರ ಬ್ರೌನ್ ಆಲ್ಗೆ, ದೆನ್ ರೆಡ್ ಆಲ್ಗೆ ಕೂಡ ಇದಾವೆ. ಗ್ರೀನ್ ಆಲ್ಗೆಯಲ್ಲಿ ಸ್ಪೈರೋಗೈರಾ, ಉಲತ್ರೆಕ್ಸ್, ಉಲ್ವಾ, ಸ್ಪಿರುಲಿನಾ, ಕ್ಲಮೈಡಮನಾಸ್ ಇವೆಲ್ಲ ಬರ್ತವೆ ಇಲ್ಲಿ. ಓಕೆನಾ? ಅದಾದ್ಮೇಲೆ ಜೆಲಿಡಿಯಂ, ಕೊಂಡ್ರಸ್, ದೆನ್ ಇವು ಕೂಡ ರೆಡ್ ಆಲ್ಗೆ. ಬ್ರೌನ್ ಆಲ್ಗೆಯಲ್ಲಿ ಸರ್ಗ್ಯಾಸಮ್ ಬರುತ್ತೆ, ಸರ್ಗ್ಯಾಸಮ್, ಲೆಮಿನೇರಿಯಾ ಇವೆಲ್ಲವೂ ಕೂಡ ಆಲ್ಗೆಗಳು. ಓಕೆನಾ? ಇವೆಲ್ಲವೂ ಏನು ತುಂಬಾ ಕಷ್ಟ ಇದಾವೆ ಅಂತ ಏನು ಭಯ ಪಡೋ ಅಗತ್ಯ ಇಲ್ಲ, ಗೊತ್ತಾಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಹೈಯರ್ ಸ್ಟಡೀಸ್. ದೆನ್ ಸ್ಪೈರೋಗೈರಾ ಅಂತ ಒಂದು ಆಲ್ಗೆ ಇದೆ. ಇಲ್ಲಿ ಇದೆಯಲ್ಲ ಚಿತ್ರ, ಇದೆ ಸ್ಪೈರೋಗೈರಾ. ಸ್ಪೈರೋಗೈರಾ ಫಾರ್ಮ್ಸ್ ಫಿಲಮೆಂಟಸ್ ಆಫ್ ಸೆಲ್ಸ್ ಜಾಯಿನ್ಡ್ ಎಂಡ್ ಟು ಎಂಡ್. ಇಲ್ಲಿ ಫಿಲಮೆಂಟಸ್ ಸೆಲ್ಸ್ ಇರುತ್ತೆ, ಎಂಡ್ ಟು ಎಂಡ್ ಜಾಯಿನ್ ಆಗಿರುತ್ತೆ. ಅಂಡ್ ದ ಫಿಲಮೆಂಟಸ್ ಮೇಕ್ ಅ ಗ್ರೀನ್ ಟ್ಯಾಂಗಲ್ಡ್ ಮ್ಯಾಟ್ ಆನ್ ಅ ಸರ್ಫೇಸ್ ಆಫ್ ಪಾಂಡ್ಸ್. ಇಲ್ಲಿ ಏನಾಗುತ್ತೆ? ಗ್ರೀನ್ ಟ್ಯಾಂಗಲ್ಡ್ ಮ್ಯಾಟ್ ತರ ಇದು ಸರ್ಫೇಸ್ ಇರುತ್ತೆ. ಈಚ್ ಸೆಲ್ is surrounded by a cell wall, sorry, each cell is surrounded by a wall made up of cellulose. ಈ ಸೆಲ್ದು ವಾಲ್ ಎಲ್ಲ ಯಾವ್ದಿಂದ ಆಗಿರುತ್ತಂತೆ? ಸೆಲ್ಯುಲೋಸ್ ಇಂದ ಆಗಿರುತ್ತೆ. ವಿಚ್ ಇನ್ ಟರ್ನ್ಸ್ ಈಸ್ ಸರೌಂಡೆಡ್ ಬೈ ಎ ಲೇಯರ್ ಆಫ್ ಸ್ಲಿಮ್ಮಿ ಸಬ್ಸ್ಟೆನ್ಸ್. ಸ್ಲಿಮ್ಮಿ ಸ್ಪಾಂಜ್ ಸಬ್ಸ್ಟೆನ್ಸ್ ಇಂದ ಆಗಿರುತ್ತೆ. ನಾವು ಅದನ್ನ ಮ್ಯೂಸಿಲೇಜ್ ಅಂತ ಕರಿತೀವಿ. ಓಕೆನಾ? ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ರಿಬ್ಬನ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್. ಇದರಲ್ಲಿ ಈ ಸ್ಪೈರೋಗೈರಾ ಇದೆಯಲ್ವಾ, ಇದರಲ್ಲಿ ರಿಬ್ಬನ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಇರುತ್ತೆ ಅಂತ ಹೇಳಿ ನೋಡಿ, ಅಬ್ಸರ್ವ್ ಮಾಡಿ. ರಿಬ್ಬನ್ ಶೇಪ್ಡ್ ಕ್ಲೋರೋಪ್ಲಾಸ್ಟ್ ಪ್ರೆಸೆಂಟ್ ಇರೋದಿಲ್ಲಿ. ವಿಚ್ ರನ್ಸ್ ಇನ್ ಎ ಸ್ಪೈರಲ್ ಮ್ಯಾನರ್ ಈಸ್ ಪ್ರೆಸೆಂಟ್ ಇನ್ ಈಚ್ ಸೆಲ್ ಗಿವಿಂಗ್ ಸ್ಪೈರೋಗೈರಾ ಇಟ್ಸ್ ನೇಮ್. ಆದ್ರಿಂದಾನೆ ಸ್ಪೈರಲ್ ಶೇಪ್, ರಿಬ್ಬನ್ ಶೇಪ್ ಇರೋದ್ರಿಂದ ಇದ್ ಹೆಸರೇನಾಗಿದೆ? ಸ್ಪೈರೋಗೈರಾ ಅಂತ ಆಗಿರೋದು. ಗೊತ್ತಾಯ್ತಾ? ಇದಿಷ್ಟು ಟ್ಯಾಲೋಫೈಟ್ಸ್ ಬಗ್ಗೆ ಆಯ್ತು. ನೆಕ್ಸ್ಟ್ ಸೆಕೆಂಡ್ ಕ್ಲಾಸಿಫಿಕೇಶನ್ ಅಲ್ಲಿ ಸೆಕೆಂಡ್ ಡಿವಿಷನ್ ಯಾವುದು? ಬ್ರಯೋಫೈಟಾ. ಏನು ಬ್ರಯೋ ಅಂದ್ರೆ? ಬ್ರಯೋನ್ ಅಂದ್ರೆ ಮಾಸ್, ಫೈಟಾ ಅಂದ್ರೆ ಪ್ಲಾಂಟ್. ಮಾಸ್ ಪ್ಲಾಂಟ್ ಗೆ ನಾವು ಬ್ರಯೋಫೈಟಾ ಅಂತ ಕರಿತೀವಿ. ಇಲ್ಲಿ ಒಂದು ಚಿತ್ರ ಇದೆ ನೋಡಿ, ಫ್ಯುನೇರಿಯಾ ಮಾಸಸ್ ಅಂತ ಚಿತ್ರ ಒಂದಿದೆಯಲ್ವಾ, ಇವನ್ನ ನೀವೆಲ್ಲ ನೋಡಿರ್ತೀರಿ. ಎಲ್ಲಿ ನೀರು ಜಾಸ್ತಿ ಬಿದ್ದಿರುತ್ತೋ ಕಲ್ ಸಂದಿ ಎಲ್ಲ ಬೆಳ್ದಿರುತ್ತೆ, ನಾವು ಅದನ್ನ ಪಾಚಿ ಅನ್ಕೋತೀವಿ. ಅದು ಪಾಚಿ ಅಲ್ಲ, ಅದನ್ನ ಹಾಗೆ ತುಂಬಾ ದಿವಸ ಬಿಟ್ರೆ ಈ ರೀತಿ ಮೇಲ್ಗಡೆ ಆ ಗಿಡ ಬೆಳ್ದಿರೋ ತರ ಬೆಳ್ಕೊಬಿಡುತ್ತೆ. ಓಕೆನಾ? ಇವು ಬ್ರಯೋಫೈಟ್ಸ್. ಬ್ರಯೋಫೈಟಾ ರೆಪ್ರೆಸೆಂಟ್ ಸಿಂಪ್ಲೆಸ್ಟ್ ಲ್ಯಾಂಡ್ ಪ್ಲಾಂಟ್. ಲ್ಯಾಂಡ್ ಮೇಲೆ ಇರ್ತಕ್ಕಂತಹ ಸಿಂಪಲ್ ಪ್ಲಾಂಟ್ಸ್ ಯಾವಪ್ಪ ಅಂದ್ರೆ ಈ ಬ್ರಯೋಫೈಟ್ಸ್. ದೇ ಆರ್ ಅಮೋಂಗ್ ದ ಫಸ್ಟ್ ಪ್ಲಾಂಟ್ ಟು ಲಿವ್ ಆನ್ ಲ್ಯಾಂಡ್ ಅಂಡ್ ವಾಟರ್. ಇವು ಲ್ಯಾಂಡ್ ಮತ್ತೆ ವಾಟರ್, ಭೂಮಿ ಮೇಲೆ ಮತ್ತೆ ನೀರೊಳಗಡೆ ಜೀವಿಸಿದಂತಹ ಫಸ್ಟ್ ಪ್ಲಾಂಟ್ ಅಂತ ಹೇಳ್ತೀವಿ. ಓಕೆನಾ? ಆಲ್ಗೆ ಬರೀ ನೀರಲ್ಲಿ ಇರುತ್ತೆ, ಬಟ್ ಈ ಬ್ರಯೋಫೈಟ್ಸ್ ನೀರು ಮತ್ತೆ ಭೂಮಿ ಎರಡನ್ನೂ ಕೂಡ ಉಪಯೋಗಿಸ್ಕೊಳ್ಳುತ್ತೆ. ಮಣ್ಣು ಮತ್ತೆ ನೀರು ಎರಡೂ ಬೇಕಿದಕ್ಕೆ. ಫಾರ್ ದಿಸ್ ರೀಸನ್ ದೇ ಆರ್ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ಎ ಪ್ಲಾಂಟ್ ಕಿಂಗ್ಡಮ್. ಆಂಫಿಬಿಯನ್ಸ್ ಅಂದ್ರೆ ಗೊತ್ತಾ? ಅನಿಮಲ್ಸ್ ಅಲ್ಲಿ ಆಂಫಿಬಿಯನ್ಸ್ ಅಂತ ಯಾವನ್ ಕರಿತೀವಿ ಅಂತ? ಫಾರ್ ಎಕ್ಸಾಂಪಲ್ ಕಪ್ಪೆ ಇವೆಲ್ಲ ಇದಾವೆ ಅಲ್ವಾ, ಯಾವ ಪ್ರಾಣಿಗಳು ನೀರು ಮತ್ತೆ ನೆಲದ ಮೇಲೆ ಎರಡೂ ಕಡೆ ವಾಸ ಮಾಡ್ತವೆ ಅಲ್ವಾ, ಅವನ್ನ ನಾವು ಆಂಫಿಬಿಯನ್ಸ್ ಅಂತ ಕರಿತೀವಿ ಅನಿಮಲ್ಸ್ ಅಲ್ಲಿ. ಅದೇ ರೀತಿ ಈ ಬ್ರಯೋಫೈಟ್ಸ್ ಏನು ರೀಪ್ರೊಡಕ್ಷನ್ ಏನ್ ಮಾಡುತ್ತೆ? ಈ ಬ್ರಯೋಫೈಟ್ಸ್ ನೀರನ್ನು ಬಳಸ್ಕೊಳ್ಳುತ್ತೆ, ಜೀವಿಸೋಕೆ
ಮಾಯಿಸ್ಟ್ ಪ್ಲೇಸಸ್ ಅಷ್ಟೇ, ಸ್ವಲ್ಪ ಮಾಯಿಸ್ಟ್ ಜಾಗ ಆಗಿದ್ರೆ ಸಾಕು. ಆದ್ರಿಂದ ಇದನ್ನ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಇದು, ಓಕೆನಾ. ಯಾವ ಒಂದು ಡಿವಿಷನ್ ನಾವು ಆಂಫಿಬಿಯನ್ಸ್ ಆಫ್ ಎ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ ಅಂತ ಪ್ರಶ್ನೆ ಬರ್ಬೋದು. ಆಗ ಬ್ರಯೋಫೈಟ್ಸ್ ಅಂತ ಹೇಳ್ಬೇಕು. ಏನ್ ರೀಸನ್? ಇದು ರೀಪ್ರೊಡಕ್ಷನ್ ಆಗ್ಲಿಕ್ಕೆ ನೀರ್ ಬೇಕು, ಇದು ಬದುಕ್ಲಿಕ್ಕೆ ಭೂಮಿ ಅಂದ್ರೆ ಮಾಯಿಸ್ಟ್ ಪ್ಲೇಸ್ ಇದ್ರೆ ಸಾಕು. ಈ ರೀತಿ ನೋಡಿರ್ತೀರಿ ಅಲ್ವಾ, ಇದನ್ನ ನಾವು ಮಾಸಸ್ ಅಂತ ಕರಿತೀವಿ. ಇದು ಕೂಡ ಬ್ರಯೋಫೈಟ್ಸ್ ಅಲ್ಲಿ ಬರೋದು. ಅದಾದ್ಮೇಲೆ ಬ್ರಯೋಫೈಟ್ಸ್ ಅಲ್ಲಿ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ನೋಡೋಣ. ದ ಪ್ಲಾಂಟ್ ಬಾಡಿ ಐದರ್ ಥ್ಯಾಲಸ್ ಲೈಕ್ ಆರ್ ಲೀಫ್ ಲೈಕ್ ಫಾಲಿಕಲ್ಸ್. ಇಲ್ಲಿ ನೋಡಿ, ಒಂದು ಥ್ಯಾಲಸ್ ಲೈಕ್ ಇದೆ ಅಲ್ವಾ. ಇಲ್ಲಿ ಥ್ಯಾಲಸ್ ಲೈಕ್ ಅಂದ್ರೆ ಯಾವುದೇ ರೀತಿ ಡಿಫ್ರೆನ್ಶಿಯೇಷನ್ ಇಲ್ಲ, ಡಿಫ್ರೆನ್ಶಿಯೇಟ್ ಮಾಡಕ್ಕಾಗಲ್ಲ. ಇಲ್ಲಿ ಅದೇ ಮಾಸಸ್ ಇಲ್ಲಿ ಏನಾಗಿದೆ, ಲೀಫ್ ಲೈಕ್ ಬಂದು ಏನಾದ್ರು ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡೋ ತರ ಆಗಿದೆ ಅಲ್ವಾ, ಅದನ್ನೇ ಅಲ್ಲಿ ಹೇಳಿರೋದು. ಟ್ರೂ ಲೀವ್ಸ್ ಅಂಡ್ ರೂಟ್ಸ್ ಆರ್ ಲ್ಯಾಕಿಂಗ್. ಇಲ್ಲಿ ಟ್ರೂ ರೂಟ್ಸ್ ಇರಲ್ಲ, ಲೀವ್ಸ್ ಇರಲ್ಲ. ದ ಪ್ಲಾಂಟ್ಸ್ ಆರ್ ಆಂಕರ್ಡ್ ವಿತ್ ದ ಸಾಯಿಲ್ ಬೈ ಮೀನ್ಸ್ ಆಫ್ ಫಿಲಮೆಂಟಸ್ ರೈಸಾಯ್ಡ್ಸ್. ಅಲ್ಲಿ ರೂಟ್ಸ್ ತರ ಏನೋ ಒಂದು ಇರುತ್ತೆ ಅಲ್ವಾ, ಅದನ್ನ ರೂಟ್ಸ್ ಅಂತ ಕರೆಯಲ್ಲ, ಏನಂತ ಕರಿತೀವಿ, ರೈಸಾಯ್ಡ್ಸ್ ಅಂತ ಕರಿತೀವಿ. ಅಂಡ್ ಇನ್ ಬ್ರಯೋಫೈಟ್ಸ್ ವ್ಯಾಸ್ಕ್ಯುಲರ್ ಟಿಶ್ಯೂ ಆರ್ ಅಬ್ಸೆಂಟ್. ಯಾವ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಅಂದ್ರೆ ಝೈಲಮ್ ಅಂಡ್ ಫ್ಲೋಯಮ್. ಓಕೆ. ದ ಪ್ಲಾಂಟ್ ಬಾಡಿ ಈಸ್ ಗ್ರೀನ್ ಅಂಡ್ ಆಟೋಟ್ರೋಪಿಕ್. ಇವು ಕೂಡ ಗ್ರೀನ್ ಇರುತ್ತೆ ಅಂಡ್ ತನ್ನ ಆಹಾರವನ್ನ ತಾವೇ ತಯಾರಿಸ್ಕೊತವೆ. ದೇ ಪ್ರಿಪೇರ್ ದೇರ್ ಓನ್ ಫುಡ್, ಸೊ ದೇ ಆರ್ ಕಾಲ್ಡ್ ಆಟೋಟ್ರೋಪಿಕ್. ಅಂಡ್ ಸೆಕ್ಸ್ ಆರ್ಗನ್ಸ್ ಆರ್ ಮಲ್ಟಿಸೆಲ್ಯುಲಾರ್. ಸೆಕ್ಸ್ ಆರ್ಗನ್ ಇದರಲ್ಲಿ ಮಲ್ಟಿಸೆಲ್ಯುಲಾರ್ ಇರುತ್ತೆ. ಅಂಡ್ ಹಿಯರ್ ಈ ಲಾಸ್ಟ್ ಪಾಯಿಂಟ್ ಇದೆ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ವಾಟರ್ ಈಸ್ ರಿಕ್ವೈರ್ಡ್ ಫಾರ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅಂದ್ರೆ ರಿಪ್ರೊಡಕ್ಷನ್ಗೆ. ಪ್ಲಾಂಟ್ಸ್ ಆರ್ ದೇರ್ ಫೋರ್ ರಿಸ್ಟ್ರಿಕ್ಟೆಡ್ ಟು ಮಾಯಿಸ್ಟ್ ಅಂಡ್ ಶೇಡಿ ಪ್ಲೇಸಸ್. ಈ ಪ್ಲಾಂಟ್ಸ್ಗಳು ಎಂತ ಜಾಗದಲ್ಲಿ ಇರ್ತಾವಂತೆ, ಮಾಯಿಸ್ಟ್, ಯಾವಾಗ್ಲೂ ಸ್ವಲ್ಪ ತೇವ ಇರಬೇಕು, ಶೀತ ಪ್ರದೇಶ ಆಗಿರ್ಬೇಕು. ತುಂಬಾ ಬಿಸಿಲಿದ್ದು ಬರ ಭೂಮಿ ಆಗಿದ್ರೆ ಅವು ಅಲ್ಲಿ ಇರಲ್ಲ. ಓಕೆನಾ. ಇದಿಷ್ಟು ಬ್ರಯೋಫೈಟ್ಸ್ ಬಗ್ಗೆ ಆಯ್ತು. ಈ ಬ್ರಯೋಫೈಟ್ಸ್ಗೆ ಕೆಲವೊಂದು ಎಕ್ಸಾಂಪಲ್ ನೋಡೋದಾದ್ರೆ ಲಿವರ್ ವರ್ಡ್ಸ್, ಅದಾದ ನಂತರ ಹಾರ್ನ್ ವರ್ಡ್ಸ್, ಮಾಸಸ್. ಇವೆಲ್ಲ ನೀವು ನೋಡಿರ್ತೀರಿ. ಮಾಸಸ್ ಅಂತೂ ಎಲ್ಲಾ ಕಡೆ ಬೆಳೆಯುತ್ತೆ, ಎಲ್ಲಿ ಮಳೆ ಜಾಸ್ತಿ ಬೀಳುತ್ತಲ್ವಾ ಅಂತ ಜಾಗದಲ್ಲಿ ಬೆಳೆದು ಮೇಲೆ ಈ ತರ ಬಿಟ್ಬಿಡುತ್ತೆ. ದೆನ್ ಲಿವರ್ ವರ್ಡ್ಸ್ ಆರ್ ಮೋಸ್ಟ್ ಪ್ರಿಮಿಟಿವ್ ದೆನ್ ಮಾಸಸ್. ಈ ಲಿವರ್ ವರ್ಡ್ಸ್ ಏನಿದಾವೋ ಇವು ಮಾಸಸ್ಗಿಂತನೂ ಪ್ರಿಮಿಟಿವ್ ಅಂತೆ. ಪ್ರಿಮಿಟಿವ್ ಅಂದ್ರೆ ಅದಕ್ಕಿಂತಲೂ ಚಿಕ್ಕದು. ಏನಕ್ಕೆ ಆ ಹೆಸರು ಬಂದಿದೆ ಅಂದ್ರೆ ಲಿವರ್ ವರ್ಡ್ಸ್ ಗಾಟ್ ದೇರ್ ನೇಮ್ ಬಿಕಾಸ್ ದೇರ್ ಗ್ರೀನ್ ಟ್ಯಾಲಡ್ ಬಾಡೀಸ್ ವಾಸ್ ಸಪೋಸ್ ಟು ಲುಕ್ ಲೈಕ್ ಲೋಬ್ಸ್ ಆಫ್ ಲಿವರ್. ಲಿವರ್ದು ಲೋಬ್ಸ್ ತರ ಕಾಣಿಸ್ತಾವಂತೆ, ಅದಕ್ಕೆ ಅವನ್ನ ನಾವು ಲಿವರ್ ವರ್ಡ್ಸ್ ಅಂತ ಕರಿತೀವಿ. ಇದಿಷ್ಟು ಬ್ರಯೋಫೈಟ್ಸ್ ಬಗ್ಗೆ ಆಯ್ತು. ಈಗ ನಾವು ಟ್ಯಾಲೋಫೈಟ ಬಗ್ಗೆ ತಿಳ್ಕೊಂಡ್ವಿ ಅಂಡ್ ದೆನ್ ಬ್ರಯೋಫೈಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅಂಡ್ ಮೂರನೇ ಡಿವಿಷನ್ ಯಾವುದು, ಟೆರಿಡೋಫೈಟಾ ಅಂತ. ದ ಟೆರಿಡೋಫೈಟ್ಸ್ ಆರ್ ದ ಫಸ್ಟ್ ಲ್ಯಾಂಡ್ ಪ್ಲಾಂಟ್ಸ್ ವಿಚ್ ಹ್ಯಾವ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ನಾವು ಫಸ್ಟ್ ಲ್ಯಾಂಡ್ ಪ್ಲಾಂಟ್ಸ್ ಮತ್ತೆ ಭೂಮಿ ಮೇಲೆ ಎರಡು ಕಡೆ ಇರೋದನ್ನ ನೋಡಿದ್ ನಾವ್ ಯಾವುದು, ಬ್ರಯೋಫೈಟ್ಸ್. ಬಟ್ ವ್ಯಾಸ್ಕ್ಯುಲರ್ ಟಿಶ್ಯೂ ಇರುವಂತಹ ಲ್ಯಾಂಡ್ ಪ್ಲಾಂಟ್ಸ್ ಯಾವಪ್ಪ ಅಂದ್ರೆ ಈ ಟೆರಿಡೋಫೈಟ್ಸ್. ವ್ಯಾಸ್ಕ್ಯುಲರ್ ಟಿಶ್ಯೂ ಬ್ರಯೋಫೈಟ್ಸ್ ಅಲ್ಲಿ ಪ್ರೆಸೆಂಟ್ ಇರಲಿಲ್ಲ, ಈ ಟೆರಿಡೋಫೈಟ್ಸ್ ಅಲ್ಲಿ ಇದೆ. ದೀಸ್ ಆರ್ ಗ್ರೀನ್ ಆಟೋಟ್ರೋಪಿಕ್ ಪ್ಲಾಂಟ್. ಈ ಆಟೋಟ್ರೋಪಿಕ್ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ, ಆಹಾರವನ್ನ ತಾವೇ ತಯಾರಿಸ್ಕೊಳ್ಳುವಂಥವು. ದ ಪ್ಲಾಂಟ್ ಬಾಡಿ ಈಸ್ ಡಿಫ್ರೆನ್ಶಿಯೇಟೆಡ್ ಇಂಟು ರೂಟ್, ಸ್ಟೆಮ್ ಅಂಡ್ ಲೀವ್ಸ್. ಈ ಟೆರಿಡೋಫೈಟ್ಸ್ ಇಂದ ಏನಾಗುತ್ತೆ, ನಾವು ಆ ಪ್ಲಾಂಟ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಬಹುದು. ಈ ಪ್ಲಾಂಟ್ ಅಲ್ಲಿ ಈ ಪಾರ್ಟ್ ನ ನಾವು ರೂಟ್ ಅಂತ ಕರಿತೀವಿ, ಇದನ್ನ ಶೂಟ್ ಅಂತ ಕರಿತೀವಿ ಅಥವಾ ಸ್ಟೆಮ್ ಅಂತ ಕರಿತೀವಿ, ಅಂಡ್ ಇದನ್ನ ಲೀವ್ಸ್ ಅಂತ ಕರಿತೀವಿ ಅಂತ ಡಿಫ್ರೆನ್ಶಿಯೇಟ್ ಮಾಡಬಹುದು. ಇಲ್ಲಿ ನೋಡಿ, ಈ ಲೀವ್ಸ್ ಅಂತ ಕರಿಬೋದಲ್ವಾ, ದೆನ್ ಇದನ್ನ ಶೂಟ್ ಅಂತ ಕರಿಬೋದಲ್ವಾ. ಈ ರೀತಿ ಡಿಫ್ರೆನ್ಶಿಯೇಟ್ ಮಾಡಬಹುದು. ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ಪ್ರೆಸೆಂಟ್. ವ್ಯಾಸ್ಕ್ಯುಲರ್ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ. ದೆನ್ ಎಕ್ಸಾಂಪಲ್ಸ್ ಏನಪ್ಪಾ ಅಂತ ನೋಡೋದಾದ್ರೆ ಫರ್ನ್ಸ್. ಈ ಫರ್ನ್ಸ್ ಕೂಡ ಜಾಸ್ತಿ ಮಳೆ ಬೀಳೋ ಜಾಗದಲ್ಲಿ ಇರುತ್ತೆ, ಮಳೆ ಇಲ್ಲ ಅಂದ್ರೂ ಇರುತ್ತೆ, ಏನ್ ಕಷ್ಟ ಆಗಲ್ಲ ಇದು ಬೆಳಿಲಿಕ್ಕೆ. ದೆನ್ ಕ್ಲಬ್ ಮಾಸಸ್, ದೆನ್ ಹಾಸ್ಟೈಲ್ ಈಕ್ವಿಸಿಟಮ್. ಹಾಸ್ಟೈಲ್ ಅಂದ್ರೆ ಈಕ್ವಿಸಿಟಮ್. ಏನಕ್ಕೆ ಇದನ್ನ ಹಾಸ್ಟೈಲ್ ಅಂತ ಕರಿತೀವಿ ಅಂತ ಗೊತ್ತಿದ್ಯಾ? ಇಲ್ಲಿ ನೋಡಿ, ಈ ಈಕ್ವಿಸಿಟಮ್ ಇದೆಯಲ್ವಾ ಈ ಚಿತ್ರದಲ್ಲಿ, ಇದು ಈಕ್ವಿಸಿಟಮ್. ಇದು ಹಾಸ್ಟೈಲ್ ತರ ಇರೋದ್ರಿಂದ ನಾವು ಇದನ್ನ ಹಾಸ್ಟೈಲ್ ಅಂತ ಕರಿತೀವಿ. ಅದಾದ ನಂತರ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲರ್ ಟಿಶ್ಯೂ ದ ಪ್ಲಾಂಟ್ ಬಾಡಿ ಇನ್ ಟೆರಿಡೋಫೈಟ್ಸ್ ಈಸ್ ಮಚ್ ಬಿಗರ್ ದೆನ್ ಬ್ರಯೋಫೈಟ್ಸ್. ಏನಕ್ಕೆ ಇವು ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತವೆ ಬ್ರಯೋಫೈಟ್ಸ್ ಗಿಂತ ಅಂದ್ರೆ, ಇದ್ರಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಪ್ರೆಸೆಂಟ್ ಇರೋದ್ರಿಂದ ಫುಡ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಆ ವ್ಯಾಸ್ಕ್ಯುಲರ್ ಟಿಶ್ಯೂಲಿ ಹೋಗೋದ್ರಿಂದ ಸ್ವಲ್ಪ ದೊಡ್ಡದಾಗಿ ಕಾಣ್ತವೆ. ಆಲ್ದೋ ಟೆರಿಡೋಫೈಟ್ಸ್ ಗ್ರೋ ಬೆಸ್ಟ್ ಇನ್ ಡ್ಯಾಮ್ ಶೇಡಿ ಪ್ಲೇಸಸ್, ಬಟ್ ದೇ ಕ್ಯಾನ್ ಲೀವ್ ಇನ್ ಮೋರ್ ಡ್ರೈಯರ್ ಪ್ಲೇಸಸ್ ಆರ್ ಎನ್ವೈರನ್ಮೆಂಟ್ಸ್ ದೆನ್ ಬ್ರಯೋಫೈಟ್ಸ್. ಇವು ಕೂಡ ಮಾಯಿಸ್ಟ್ ಪ್ಲೇಸಸ್ ಅಲ್ಲೇ ಇರುತ್ತೆ, ಇಲ್ಲ ಅಂತಲ್ಲ. ಬ್ರಯೋಫೈಟ್ಸ್ ತರನೇ ಮಾಯಿಸ್ಟ್ ಪ್ಲೇಸಸ್ ಅಲ್ಲೇ ಇರುತ್ತೆ, ಬಟ್ ವೇರ್ ಕಂಪೇರ್ಡ್ ಟು ಬ್ರಯೋಫೈಟ್ಸ್ ಇವು
ಡ್ರೈ ಜಾಗದಲ್ಲೂ ಕೂಡ ಬದುಕ್ತವೆ. ಅರ್ಥ ಆಯ್ತಾ? ಪ್ಲಾಂಟ್ ಗ್ರೂಪ್ಸ್ ವಿತ್ ವೆಲ್ ಡೆವಲಪ್ಡ್ ರಿಪ್ರೊಡಕ್ಟಿವ್ ಆರ್ಗನ್ ವಿಚ್ ಪ್ರೊಡ್ಯೂಸ್ ಸೀಡ್ಸ್ ಆರ್ ಕಾಲ್ಡ್ ಏನಂತ ಕರಿತೀವಿ? ಫಿನೆರೋಗೆಮಿ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿನೆರೋಗೆಮಿ. ಪ್ಲಾಂಟ್ಸ್ ಗ್ರೂಪ್ಸ್ ವಿತ್ ವೆಲ್ ಡೆವಲಪ್ಡ್ ರಿಪ್ರೊಡಕ್ಟಿವ್ ಆರ್ಗನ್ ವಿಚ್ ಪ್ರೊಡ್ಯೂಸ್ ಸೀಡ್ಸ್. ಆ ಸೀಡ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಫಿನೆರೋಗೆಮಿ ಅಂತ ಕರಿತೀವಿ. ಫಿನೆರೋಸ್ ಅಂದ್ರೆ ವಿಸಿಬಲ್ ಅಂತ. ಓಕೆನಾ? Seeds protect the embryo from the drying on the land and contain stored food, and the stored food provide nutrition to the growing embryo. ಆ ಗ್ರೋ ಆಗುವಂತಹ ಎಂಬ್ರಿಯೋಗೆ ಅದು ನ್ಯೂಟ್ರಿಷನ್ ನ ಒದಗಿಸ್ಕೊಡುತ್ತೆ. ಅಂಡ್ ಇವಾಗ ನಾವು 3 ಡಿವಿಷನ್ ನ ಕಲ್ತ್ಕೊಂಡ್ವಿ. ಯಾವ್ದಾವ್ದು? ಟ್ಯಾಲೋಫೈಟ್ಸ್ ಆಯ್ತು. ಟ್ಯಾಲೋಫೈಟ್ಸ್ ಅಂದ್ರೆ ಆಲ್ಗೆ ಅಲ್ವಾ, ಅವು ನೀರಲ್ಲಿ ಪ್ರೆಸೆಂಟ್ ಇರುತ್ತೆ. ಅದಾದ್ಮೇಲೆ ಬ್ರಯೋಫೈಟ್ಸ್ ಆಯ್ತು, ಇವು ನೀರು ಮತ್ತೆ ನೆಲ ಎರಡರಲ್ಲೂ ಪ್ರೆಸೆಂಟ್ ಇರುತ್ತೆ. ದೆನ್ ಇಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಇರಲ್ಲ. ಅದಾದ ನಂತರ ಟೆರಿಡೋಫೈಟ್ಸ್ ಕಲ್ತ್ಕೊಂಡ್ವಿ. ಟೆರಿಡೋಫೈಟ್ಸ್ ಅಲ್ಲಿ ವ್ಯಾಸ್ಕ್ಯುಲರ್ ಟಿಶ್ಯೂ ಪ್ರೆಸೆಂಟ್ ಇರುತ್ತೆ. ಬಟ್ ಬ್ರಯೋಫೈಟ್ಸ್ ಹೋಲಿಸ್ಕೊಂಡ್ರೆ ಇವು ಸ್ವಲ್ಪ ಡ್ರೈಯರ್ ಪ್ಲೇಸಸ್ ಅಲ್ಲೂ ಪ್ರೆಸೆಂಟ್ ಇರುತ್ತೆ ಅಲ್ವಾ. ಜಿಮ್ನೋಸ್ಪರ್ಮ್ಸ್ 4th ಡಿವಿಷನ್ ಇದು. ಈ ಜಿಮ್ನೋಸ್ಪರ್ಮ್ಸ್ಗೆ ನಾವು ಏನಕ್ಕೆ ಜಿಮ್ನೋಸ್ಪರ್ಮ್ ಅಂತ ಕರಿತೀವಿ ಅಂತ ಅಂದ್ರೆ, ಜಿಮ್ನೋ ಅಂದ್ರೆ ನೇಕೆಡ್, ಸ್ಪರ್ಮ ಅಂದ್ರೆ ಸೀಡ್. ನೇಕೆಡ್ ಸೀಡ್, ಇಲ್ಲೊಂದು ಸೀಡ್ ಇದೆ ನೋಡಿ, ಇಲ್ಲಿ ಯಾವುದೇ ರೀತಿಯ ಫ್ರೂಟ್ ಫಾಲ್ ಇಲ್ಲ ಅಲ್ವಾ ಈ ಸೀಡ್ಗೆ. ಅದಕ್ಕೆ ನಾವು ಇವನ್ನ ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಸೈಕ್ಯಾಸ್ ಇರ್ಬೋದು, ಪೈನಸ್ ಇರ್ಬೋದು, ಸೈಕ್ಯಾಟ್ಸ್ ಅಂತೀವಿ. ಇವೆಲ್ಲವೂ ಕೂಡ ಜಿಮ್ನೋಸ್ಪರ್ಮಿಗೆ ಎಕ್ಸಾಂಪಲ್. ಆಸ್ ದ ನೇಮ್ ಇಂಡಿಕೇಟ್ಸ್ ದೀಸ್ ಆರ್ ನೇಕೆಡ್. ನೇಕೆಡ್ ಅಂದ್ರೆ ಬೆತ್ತಲೆ ಅಲ್ವಾ. ಇಲ್ಲಿ ಏನಾದ್ರು ಫ್ರೂಟ್ ವಾಲ್ ಇದೆಯಾ? ಫ್ರೂಟ್ ವಾಲ್ ಇದ್ದಿದ್ರೆ ನೇಕೆಡ್ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ಫ್ರೂಟ್ ವಾಲ್ ಇಲ್ಲ, ಹಾಗಾಗಿ ಯಾವುದೇ ರೀತಿಯ ಫ್ರೂಟ್ ವಾಲ್ ಇಲ್ಲದೆ ಇರೋದ್ರಿಂದ ನಾವು ಇದನ್ನ ಏನಂತ ಕರಿತೀವಿ? ನೇಕೆಡ್ ಅಂತ ಕರಿತೀವಿ. ನೇಕೆಡ್ ಸೀಡ್ಸ್, ದಟ್ ಈಸ್ ಸೀಡ್ಸ್ ಆರ್ ನಾಟ್ ಎನ್ಕ್ಲೋಸ್ಡ್ ವಿತ್ ಇನ್ ಫ್ರೂಟ್. ಫ್ರೂಟ್ ಒಳಗಡೆ ಎನ್ಕ್ಲೋಸ್ಡ್ ಆಗಿಲ್ಲ. And gymnosperms occupy an intermediate position between pteridophytes and angiosperms. Pteridophytes ಮತ್ತೆ angiosperm ಮಧ್ಯ ಬರುವಂತದ್ದು ಈ ಜಿಮ್ನೋಸ್ಪರ್ಮ್ಸ್. ಓಕೆನಾ? ಮೊದಲಿಗೆ ಟ್ಯಾಲೋಫೈಟ ನೋಡಿದ್ವಿ. ಟ್ಯಾಲೋಫೈಟಗಿಂತ ಸ್ವಲ್ಪ ಡೆವಲಪ್ಡ್ ಬ್ರಯೋಫೈಟ್, ಅದಕ್ಕಿಂತ ಸ್ವಲ್ಪ ಡೆವಲಪ್ಡ್ ಪ್ಲಾಂಟ್ಸ್ ಅಂದ್ರೆ ಯಾವುವು? ಅದಕ್ಕಿಂತ ಸ್ವಲ್ಪ ಡೆವಲಪ್ಡ್ ಪ್ಲಾಂಟ್ಸ್ ಟೆರಿಡೋಫೈಟ್ಸ್. ಟೆರಿಡೋಫೈಟ್ಸ್ಗಿಂತ ಡೆವಲಪ್ಡ್ ಜಿಮ್ನೋಸ್ಪರ್ಮ್. ಜಿಮ್ನೋಸ್ಪರ್ಮ್ಗಿಂತನೂ ಮೋಸ್ಟ್ ಡೆವಲಪ್ಡ್ ಅಂದ್ರೆ ಏಂಜಿಯೋಸ್ಪರ್ಮ್ಸ್, ಮುಂದೆ ಬರುತ್ತೆ ಅದು ಏಂಜಿಯೋಸ್ಪರ್ಮ್ಸ್. Plants are commonly tall, perennial and evergreen trees and shrubs. ಏನ್ ಈ ಪೆರಿನಿಯಲ್? ಟಾಲ್ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ. ಪೆರಿನಿಯಲ್ ಅಂದ್ರೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಕಾಲ ಬದುಕ್ತಕ್ಕಂತಹ ಒಂದು ಪ್ಲಾಂಟ್ಸ್, ಪೆರಿನಿಯಲ್ ಪ್ಲಾಂಟ್ಸ್ ಅಂತ ಕರಿತೀವಿ. ಎವರ್ಗ್ರೀನ್ ಟ್ರೀಸ್ ಅಂಡ್ shrubs. The flowers are represented by unisexual cones, often both being present on a same plant. ಯುನಿಸೆಕ್ಸುವಲ್ ಕೋನ್ಸ್ ಪ್ರೆಸೆಂಟ್ ಇರುತ್ತೆ ಇಲ್ಲಿ, ಫ್ಲವರ್ಸ್ ಇರಲ್ಲ, ಕೋನ್ಸ್ ಇರುತ್ತೆ. ಎರಡೂ ಕೂಡ ಒಂದೇ ಪ್ಲಾಂಟ್ ಅಲ್ಲಿ ಇರುತ್ತೆ. ಎಕ್ಸಾಂಪಲ್ಗಳು ನೋಡ್ಬೇಕಲ್ವಾ ಜಿಮ್ನೋಸ್ಪರ್ಮ್ಸ್ಗೆ? ಸೈಕ್ಯಾಸ್, ಪೈನಸ್. ಈ ಪೈನಸ್ ನಾವು ಕಾಮನ್ ಆಗಿ ಪೈನ್ ಅಂತ ಕರಿತೀವಿ. ದೆನ್ ಸೆಡ್ರಸ್, ದೆನ್ ಜುನಿಪೆರಸ್ ಅಂತ ಇದಾವೆ. ಈ ಸೈಕಸ್ ಇದೆ ಅಲ್ವಾ, ಈ ಸೈಕಸ್ ಒಂದು ಸ್ಪೀಶೀಸ್ಗೆ ನಾವು ಜೀನಸ್ ಸ್ಪೀಶೀಸ್ ಎಲ್ಲ ನೋಡಿದ್ವಲ್ವಾ, ಇದಕ್ಕೆ BGL ಸ್ವಾಮಿ ಅಂತ ಇದ್ದಾರೆ ಅಲ್ವಾ, ನಮ್ಮ ಒಬ್ರು ಫೇಮಸ್ ಆಥರ್ ಅಂಡ್ ಫೇಮಸ್ ಬೊಟಾನಿಸ್ಟ್. ಅವರ ಹೆಸರಿಂದ ಒಂದು ಸೈಕಸ್, ಒಂದಷ್ಟು ಸೈಕಸ್ ಪ್ಲಾಂಟ್ಗಳಿದಾವೆ. ಸೈಕಸ್ BGL ಸ್ವಾಮಿ ಅಂತ, ಅದು ಸ್ಪೀಶೀಸ್ ನೇಮ್ಗೆ BGL ಸ್ವಾಮಿ ಅಂತ ಹೆಸರು ಕೊಟ್ಟಿದ್ದಾರೆ ಅವ್ರ ಶಿಷ್ಯರು, ಅವ್ರದ್ದು ಕಾಂಟ್ರಿಬ್ಯೂಷನ್ಗೆ. ಓಕೆನಾ? ದೆನ್ ನೆಕ್ಸ್ಟ್, ಫೈನಲಿ ದ ಲಾಸ್ಟ್ ಡಿವಿಷನ್ ಈಸ್ ಏಂಜಿಯೋಸ್ಪರ್ಮ್ಸ್. ನಾವು ಯಾವೆಲ್ಲ ಹೂ ಬಿಡ್ತಕ್ಕಂತಹ ಸಸ್ಯಗಳನ್ನ ನೋಡ್ತೀವಿ ಅಲ್ವಾ, ಹೂ ಬಿಟ್ಟು ಕಾಯಿ ಬಿಡ್ತವೆ ಅಲ್ವಾ, ಅಂತವಕ್ಕೆ ನಾವು ಏಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಏಂಜಿಯೋನ್ ಅಂದ್ರೆ ಎನ್ಕ್ಲೋಸ್ಡ್, ಸ್ಪರ್ಮ ಅಂದ್ರೆ ಸೀಡ್. ಅಲ್ಲಿ ನೇಕೆಡ್ ಸೀಡ್, ಇಲ್ಲಿ ಎನ್ಕ್ಲೋಸ್ಡ್ ಸೀಡ್. ಆ ಸೀಡ್ ಏನಾಗಿರುತ್ತೆ? ಫ್ರೂಟ್ ವಾಲ್ ಇಂದ ಕವರ್ ಆಗಿರುತ್ತೆ. ಇದು ಸೀಡ್ ಅಂದ್ರೆ ಇಲ್ಲಿ ಸುತ್ತ ಫ್ರೂಟ್ ವಾಲ್ ಇಂದ ಕವರ್ ಆಗಿರುತ್ತೆ. ಈ ರೀತಿ ಇದ್ರೆ ನಾವು ಅದನ್ನ ಏಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಹೂ ಬಿಡುತ್ತೆ ಅಲ್ವಾ, ಈ ಏಂಜಿಯೋಸ್ಪರ್ಮ್ಸ್ ಎಲ್ಲವೂ ಕೂಡ ಆಲ್ಮೋಸ್ಟ್ ಫ್ಲವರಿಂಗ್ ಫ್ಲವರ್ ಬಿಡುವಂತಹ ಪ್ಲಾಂಟ್ಸ್. ದ ಏಂಜಿಯೋಸ್ಪರ್ಮ್ಸ್ ಆರ್ ದ ಡಾಮಿನೆಂಟ್ ಗ್ರೂಪ್ ಆಫ್ ದ ಲ್ಯಾಂಡ್ ಪ್ಲಾಂಟ್. ಲ್ಯಾಂಡ್ ಪ್ಲಾಂಟ್ ಅಲ್ಲಿ ಡಾಮಿನೆಂಟ್ ಗ್ರೂಪ್ ಅಂತ ಅಂದ್ರೆ ಇವೇ ಜಾಸ್ತಿ ಇರೋದ್ರಿಂದ ನಾವು ಇವನ್ನ ಡಾಮಿನೆಂಟ್ ಗ್ರೂಪ್ ಅಂತ ಹೇಳ್ತೀವಿ. These are the most common flowering plants. We already discussed that all angiosperms are generally most flowering plants. The angiosperms are seed-bearing plants and the seeds are enclosed inside fruit formed from the ovary. ಆ ಓವರಿ ಇಂದ ಫಾರ್ಮ್ ಆಗುತ್ತಲ್ವಾ ಸೀಡು, ಆ ಸೀಡ್ ಏನಾಗುತ್ತೆ? ಆ ಫ್ರೂಟ್ ಕೋಟ್ ಇಂದ ಎನ್ಕ್ಲೋಸ್ಡ್ ಆಗಿರುತ್ತೆ.
ಕವರ್ ಆಗಿರುತ್ತೆ. ಈ ಏಂಜಿಯೋಸ್ಪರ್ಮ್ ಅಲ್ಲಿ ಮಾತ್ರ ಆ ರೀತಿ ಇರುವಂತದ್ದು. ಓಕೆನಾ? ಇದಿಷ್ಟು ಏಂಜಿಯೋಸ್ಪರ್ಮ್ ಬಗ್ಗೆ ಆಯ್ತು. ಈ ಏಂಜಿಯೋಸ್ಪರ್ಮ್ ಮತ್ತೆ ಏನಾಗುತ್ತೆ, ನಾವು ಆಗ್ಲೇ ತಿಳ್ಕೊಂಡಿದ್ವಿ ಅಲ್ವಾ ಮೊದ್ಲಿಗೆ, ಕಿಂಗ್ಡಮ್ ಆದ್ಮೇಲೆ ಯಾವ್ದು ಬರುತ್ತೆ? ಪ್ಲಾಂಟ್ಸ್ ಅಲ್ಲಾದ್ರೆ ಡಿವಿಷನ್, ಅನಿಮಲ್ಸ್ ಅಲ್ಲಾದ್ರೆ ಫೈಲಮ್ ಬರುತ್ತೆ. ಅದಾದ್ಮೇಲೆ ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್ ಬರುತ್ತೆ ಅಲ್ವಾ. ಈಗ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಏಂಜಿಯೋಸ್ಪರ್ಮ್ ಅನ್ನೋದು ಅಪ್ ಟು ಯಾವ್ದವರೆಗಾಯ್ತು? ಇದು ಡಿವಿಷನ್ ವರ್ಗ ಆಯ್ತು. ಡಿವಿಷನ್ ಆದ್ಮೇಲೆ ಮತ್ತೆ ಏನಾಗುತ್ತೆ? ಕ್ಲಾಸಸ್ ಆಗಿ ಡಿವೈಡ್ ಆಗುತ್ತೆ. ಈ ಏಂಜಿಯೋಸ್ಪರ್ಮ್ ನ ಸೀಡ್ಸ್ ಇರುತ್ತೆ ಅಲ್ವಾ, ಆ ಸೀಡ್ಸ್ ಕಾರ್ಟಿಲಿಡನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ದ್ವಿದಳ, ಏಕದಳ ಅಂತ ಕರಿತೀವಿ ಅಲ್ವಾ. ಇಲ್ಲಿ ಚಿತ್ರದಲ್ಲಿ ತೋರಿಸಿದೀವಿ ನೋಡಿ. ಚಿತ್ರ ಎ ಏನಿದೆಯೋ ಅದು ಡೈಕಾಟ್, ಚಿತ್ರ ಬಿ ಇರೋದು ಮೋನೋಕಾಟ್. ಡೈಕಾಟ್ 2 ಕಾರ್ಟಿಲಿಡನ್ ಇದೆ ನೋಡಿ, ಅವೆರಡನ್ನು ಸೇರಿಸಿ ಕೂಡ್ಸಿದ್ರೆ ಅದು ಒಂದು ಸೀಡ್ ಆಗ್ತಕ್ಕಂಥದ್ದು. ಮೋನೋಕಾಟ್ ಅಂದ್ರೆ ಅದನ್ನ ನಾವು ಸಪ್ರೇಟ್ ಮಾಡಕ್ ಆಗಲ್ಲ. ಓಕೆನಾ? Angiosperms, on the basis of number of cotyledon present inside the seed, are divided into 2 classes. One is dicotyledone, another one is monocotyledone. ಹೆಸರಲ್ಲೇ ಇದೆ ಡೈಕಾಟಿಲಿಡನೆ ಅಂದ್ರೆ ಅಥವಾ ಡೈಕಾಟಿಲಿಡನ್ಸ್. 2 ಕಾರ್ಟಿಲಿಡನ್ ಇದ್ರೆ ಡೈಕಾಟಿಲಿಡನ್, ಒಂದೇ ಕಾರ್ಟಿಲಿಡನ್ ಇದ್ರೆ ಮೋನೋಕಾಟಿಲಿಡನ್. ಫಾರ್ ಎಕ್ಸಾಂಪಲ್ ಕಾಫಿ ನೋಡಿರ್ತೀರಲ್ವಾ, ಕಾಫಿ ಗಿಡದಲ್ಲಿ 1 ಕಾರ್ಟಿಲಿಡನ್ ಇರುತ್ತೆ, 2 ಇರುತ್ತಾ? 2 ಕಾರ್ಟಿಲಿಡನ್ ಇರುತ್ತೆ. ಅವನ್ನ ನಾವು ಸಪ್ರೇಟ್ ಮಾಡ್ಬೋದು, ಅವನ್ನ ನಾವು ಡೈಕಾಟಿಲಿಡನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಭತ್ತ, ಅವು ಸಪ್ರೇಟ್ ಮಾಡಕ್ಕಾಗಲ್ಲ, 2 ಪಾರ್ಟ್ ಮಾಡಕ್ಕಾಗಲ್ಲ, ಅವನ್ನ ನಾವು ಮೊನೋಕಾಟಿಲಿಡನ್ಸ್ ಅಂತ ಕರಿತೀವಿ. ಈ ಕಾರ್ಟಿಲಿಡನ್ಸ್ಗೆ ನಿಮಗೆ ಸಿಂಪಲ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ಸೀಡ್ ಲೀವ್ಸ್ ಅಂತ ಕೂಡ ಕರಿತೀವಿ. ಓಕೆನಾ? ಓಕೆ, ಮೊನೋಕಾಟ್ಸ್ ಮತ್ತೆ ಡೈಕಾಟ್ಸ್ ಅಂದ್ರೆ ಏನು ಅಂತ ನೋಡೋಣ. ಡೈಕಾಟಿಲಿಡನೆ ಅಥವಾ ಡೈಕಾಟ್ಸ್ ಅಂತ ನಾವು ನೋಡೋದಾದ್ರೆ, ಸೀಡ್ಸ್ ಕಂಟೈನ್ 2 ಕಾರ್ಟಿಲಿಡನ್ಸ್, 2 ಕಾರ್ಟಿಲಿಡನ್ ಇರುತ್ತೆ ಸೀಡ್ಸ್ ಅಲ್ಲಿ. ಓಕೆನಾ? ಲೀವ್ಸ್ ಆರ್ ಡಾರ್ಸಿ ವೆಂಟ್ರಲ್. ಆ ಲೀವ್ಸ್ ಹೇಗಿರುತ್ತೆ? ಇಲ್ಲಿ ಒಂದ್ ಸೈಡ್ ಇರೋ ತರ ಇನ್ನೊಂದ್ ಸೈಡ್ ಅಲ್ಲಿ ಇರಲ್ಲ, ಅದಕ್ಕೆ ನಾವು ಡಾರ್ಸಿ ವೆಂಟ್ರಲ್. ಡಾರ್ಸಲ್ ಸೈಡ್ ಇರೋ ತರ ವೆಂಟ್ರಲ್ ಸೈಡ್ ಇರಲ್ಲ, ವೆಂಟ್ರಲ್ ಸೈಡ್ ಇರೋ ತರ ಡಾರ್ಸಲ್ ಸೈಡ್ ಇರಲ್ಲ. ಅಂಡ್ ಶೋ ರೆಟಿಕ್ಯುಲೇಟ್ ವಿನೇಷನ್. ಈ ಲೀವ್ಸ್ ಇದೆ ಅಲ್ವಾ, ಇವು ಪ್ಯಾರಲಲ್ ಇರಲ್ಲ. ಓಕೆನಾ? ಈ ರೀತಿ ರೆಟಿಕ್ಯುಲೇಟ್ ಇರುತ್ತೆ ಇರೋದು ವಿನೇಷನ್, ಈ ರೀತಿ ಇರುತ್ತೆ. ಸೊ ಅಂಡ್ ಇದ್ರದ್ದು ರೂಟ್ ಹೇಗಪ್ಪ ಇರುತ್ತೆ ಅಂದ್ರೆ ಟ್ಯಾಪ್ ರೂಟ್ ಆಗಿರುತ್ತೆ. ಬಟ್ ಮೊನೋಕಾಟ್ ಅಲ್ಲಿ ಇದಕ್ಕೆಲ್ಲ ಆಪೋಸಿಟ್ ಆಗಿರುತ್ತೆ. ಓಕೆನಾ? ಎಕ್ಸಾಂಪಲ್ ಯಾವುದು ಡೈಕಾಟಿಲಿಡನ್ಸ್ಗೆ? ಪೀ ಇರ್ಬೋದು, ಬೀನ್ಸ್ ಇರ್ಬೋದು, ಗ್ರಾಮ್ ಇರ್ಬೋದು, ಮ್ಯಾಂಗೋ, ಕ್ಯಾಸ್ಟರ್, ಮಸ್ಟರ್ಡ್, ಸನ್ಫ್ಲವರ್, ಕಾಫಿ, ಬಟರ್ ಕಪ್, ಇನ್ನು ತುಂಬಾ ಇದಾವೆ ಎಕ್ಸೆಟ್ರಾ. ಓಕೆ, ಇದಿಷ್ಟು ಡೈಕಾಟಿಲಿಡನ್, ದ್ವಿದಳ ಅಂತ ಹೇಳ್ತೀವಿ. ಮೋನೋಕಾಟಿಲಿಡನ್ ಅಥವಾ ಮೋನೋಕಾಟ್ಸ್ ಅಂದ್ರೆ ಸೀಡ್ಸ್ ಕಂಟೈನ್ ಓನ್ಲಿ 1 ಕಾರ್ಟಿಲಿಡನ್ ಇನ್ ದ ಎಂಬ್ರಿಯೋ. ಅಂದ್ರೆ ಬರೀ ಒಂದೇ ಒಂದು ಕಾರ್ಟಿಲಿಡನ್ ಇರುತ್ತಂತೆ. ಫಾರ್ ಎಕ್ಸಾಂಪಲ್ ರಾಗಿ ಇರ್ಬೋದು, ಜೋಳ ಇರ್ಬೋದು, ಭತ್ತ, ಇವೆಲ್ಲವೂ ಕೂಡ ಮೋನೋಕಾಟಿಲಿಡನ್ಸ್. ಇದಾದ ನಂತರ ಲೀವ್ಸ್ ಆರ್ ಐಸೋಬೈಲ್ಯಾಟ್ರಲ್. ಐಸೋಬೈಲ್ಯಾಟ್ರಲ್ ಅಂದ್ರೆ ಇದರಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಎರಡು ಸೈಡ್, ಡಾರ್ಸಲ್ ಮತ್ತೆ ವೆಂಟ್ರಲ್ ಸೈಡ್ ಎರಡು ಸೇಮ್ ಇರುತ್ತೆ. ಅಂಡ್ ಪ್ಯಾರಲಲ್ ವಿನೇಷನ್. ಈ ಲೀವ್ಸ್ ಅಲ್ಲಿ ಹೇಗಿರುತ್ತಪ್ಪ ಅಂದ್ರೆ ಈ ರೀತಿ ಪ್ಯಾರಲಲ್ ಆಗಿ ವಿನೇಷನ್ಸ್ ಇರುತ್ತೆ. ಪ್ಯಾರಲಲ್ ವಿನೇಷನ್. ಓಕೆ, ಈ ರೀತಿ ಪ್ಯಾರಲಲ್ ಇರುತ್ತೆ. ಅಂಡ್ ಫೈಬರಸ್ ರೂಟ್ ಸಿಸ್ಟಮ್. ಇಲ್ಲಿ ನೋಡಿ ರೂಟ್ಸ್ ಹೇಗಿದೆ, ಈ ರೀತಿ ಇದ್ರೆ ನಾವು ಇದನ್ನ ಫೈಬರಸ್ ರೂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಟ್ಯಾಪ್ ರೂಟ್ ಆದ್ರೆ ಅಲ್ಲಿ ನಾವು ನೋಡಿದ್ದು ಡೈಕಾಟಿಲಿಡನ್ಸ್ ಅಲ್ಲಿ ಟ್ಯಾಪ್ ರೂಟ್ ಯಾವ ರೀತಿ ಇರುತ್ತೆ? ಟ್ಯಾಪ್ ರೂಟ್ ಈ ರೀತಿ ಒಂದು ಉದ್ದ ರೂಟ್ ಬಂದು ಅದಾದ ನಂತರ ಅದಕ್ಕೆ ಬೇರೆ 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 ಬಂದಿರ್ತವೆ, ಇದು ಟ್ಯಾಪ್ ರೂಟ್. ಬಟ್ ಮೊನೋಕಾಟಿಲಿಡನ್ಸ್ ಅಲ್ಲಿ ಏನಿರುತ್ತೆ? ಫೈಬರಸ್ ರೂಟ್ ಇರುತ್ತೆ. ಇವತ್ತು ನಾವ್ ಏನೇನ್ ತಿಳ್ಕೊಂಡ್ವಿ? ಒಂದು ಎಲ್ಲಾ 5 ಕಿಂಗ್ಡಮ್ದು ಸ್ವಲ್ಪ ಇಂಟ್ರಡಕ್ಷನ್ ನೋಡಿದ್ವಿ. ಅದಾದ್ಮೇಲೆ ಮೇನ್ ಆಗಿ ನಾವು ಪ್ಲಾಂಟ್ಸ್ ಅಥವಾ ಪ್ಲಾಂಟೇ ಅಂತ ಏನಿದೆಯೋ ಅದ್ರಲ್ಲಿ ಬರ್ತಕ್ಕಂತಹ 5 ಡಿವಿಷನ್ಸ್ ನೋಡಿದ್ವಿ. ಅದಾದ ನಂತರ ಕೊನೆಯದಾಗಿ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಬರ್ತಕ್ಕಂತಹ ಕ್ಲಾಸಸ್ಗಳನ್ನ ನೋಡಿದ್ವಿ ಅಲ್ವಾ. ಇದಿಷ್ಟು ಇವತ್ತಿನ ತರಗತಿ ಆಗಿತ್ತು. ಇವಾಗ ನಿಮ್ಗೆ ಗ್ರೂಪ್ ಅಲ್ಲಿ ಲಿಂಕ್ ಹಾಕ್ತಾರೆ. ಆಸ್ ಯೂಶುವಲ್ ನೀವು ಹೇಗೆ ಪ್ರತಿ ಸಲ ಆ ಲಿಂಕ್ ಅನ್ನ ಫಿಲ್ ಮಾಡಿ ಅಲ್ಲಿ ಬರ್ತಕ್ಕಂತಹ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತೀರಲ್ವಾ, ಆ ರೀತಿ ಮಾಡ್ಬೇಕಾಗಿರುತ್ತೆ. ಓಕೆನಾ? ಕ್ವಶನ್ಸ್ ಎಲ್ಲ ಸಿಂಪಲ್ ಆಗಿದ್ದಾವೆ, ಒಂದೊಂದು ಟ್ರಿಕ್ಕಿ ಇದೆ, ಬಟ್ ನೀವು ಸರಿಯಾಗಿ ಕ್ಲಾಸ್ ಕೇಳಿಸ್ಕೊಂಡಿದ್ರೆ ಅದನ್ನ ಸಾಲ್ವ್ ಮಾಡಬಹುದು, ತೊಂದರೆ ಇಲ್ಲ, ಈಸಿ ಇದಾವೆ. ಓಕೆನಾ? ಓಕೆ, ಗೋ ಥ್ರೂ ಇಟ್. ಆ ಲಿಂಕ್ ಬರುತ್ತೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ, ಯಾರು ಲೆಫ್ಟ್ ಆಗಬೇಡಿ. ಅದರಲ್ಲಿ ಒಂದಷ್ಟು ಕ್ವಶನ್ಗಳಿದಾವೆ, ಆ ಕ್ವಶನ್ಸ್ ನ ಸಾಲ್ವ್ ಮಾಡಿದ್ರೆ ನಿಮ್ಗೊಂದಷ್ಟು ಐಡಿಯಾ ಬರುತ್ತೆ. ಆ ಕ್ವಶನ್ಸ್ ನ ಸಾಲ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಪ್ರಶ್ನೆಗಳಿರ್ತವೆ ಅಂತ. ಲಿಂಕ್ ಬಂತಾ? ಹಾ, ಲಿಂಕ್ ಬರ್ತಾ ಇದೆ ನೋಡಿ.
ಓಪನ್ ಆಗುತ್ತೆ ನೋಡಿ, ಲಿಂಕ್ ಹಾಕಿದ್ದಾರೆ ನೋಡಿ. ಲಿಂಕ್ ಶೋ ಆಗ್ತಾ ಇದೆಯಾ? ಲಿಂಕ್ ಶೋ ಆಗ್ತಾ ಇಲ್ವಾ? ಓಕೆ, ಒಂದ್ ನಿಮಿಷ. ಇವಾಗ ಬರ್ತಾ ಇದೆಯಾ? ಇವಾಗ ನೋಡಿ, ಶೋ ಆಗ್ತಾ ಇದೆಯಾ? ಒಂದ್ ನಿಮಿಷ ವೇಟ್ ಮಾಡಿ, ಬರುತ್ತೆ ಲಿಂಕ್. ಇವಾಗ ನೋಡಿ, ಲಿಂಕ್ ಬಂದಿದ್ಯಾ? ಬಂದಿದ್ಯಾ? ಓಕೆ, ಈ ಲಿಂಕ್ ಥ್ರೂ ಹೋಗಿ. ಗ್ರೂಪ್ ಅಲ್ಲಿ ಇಲ್ಲ ಅಂತ ಹೇಳ್ತಿದ್ರಲ್ಲ ರೂಪಾ ಅವರು, ನಿಮ್ಮ ನಂಬರ್ ಕಳಿಸ್ಕೊಟ್ರೆ ನಾವು ಗ್ರೂಪಿಗೆ ಜಾಯಿನ್ ಮಾಡ್ತೀವಿ. ಓಕೆ, ಗ್ರೂಪ್ ಅಲ್ಲೂ ಹಾಕ್ತಿವಿ. ಆದಷ್ಟು ಇಲ್ಲೇ ಚಾಲು ಮಾಡಿ, ಗ್ರೂಪ್ ಅಲ್ಲಿ ಕೂಡ ಹಾಕ್ತಿವಿ. ಓಕೆನಾ? ಓಕೆ, ನಾವು ಗ್ರೂಪಿಗೆ ಜಾಯಿನ್ ಮಾಡ್ತೀವಿ. ರಾಕೇಶ್ ಮತ್ತೆ ತನುಶ್ರೀ, ಶರಣಪ್ಪ, ನೀವ್ಯಾರು ಗ್ರೂಪ್ ಅಲ್ಲಿ ಇಲ್ವಾ? ಓಕೆ, ಗ್ರೂಪಿಗೆ ಜಾಯಿನ್ ಮಾಡ್ತೀವಿ. ಲಿಂಕ್ ಓಪನ್ ಆಗ್ತಾ ಇದೆಯಾ? ಲಿಂಕ್ ಓಪನ್ ಆಗ್ತಾ ಇದ್ರೆ ರೆಸ್ಪಾಂಡ್ ಮಾಡಿ. ಓಕೆ, ಅದೇ ಪ್ರಶ್ನೆಗಳನ್ನ ಇಲ್ಲೂ ಕೂಡ ಹಾಕಿದ್ದೆ, ಅಲ್ಲೇ ಇದಾವೆ ಪ್ರಶ್ನೆಗಳು, ಸಾಲ್ವ್ ಮಾಡಿ. ಎಲ್ಲವೂ ಆಗಿದ್ರೆ ನೀವು ಲೆಫ್ಟ್ ಆಗ್ಬೋದು. ಓಕೆ, ಇಲ್ಲಿಗೆ ಈ ತರಗತಿ ಮುಕ್ತಾಯ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು.